ಈ ಸತ್ಯವನ್ನು ಕೇಳ್ತಾ ಇರುವ ನಮ್ಮ ದೇವಜನರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ನಾವೀಗ ಒಂದು 13 ಭಾಗ ಹೌ ಟು ಸ್ಟಡಿ ಬೈಬಲ್ ನಾವು ಯಾವ ಥರ ಅಧ್ಯಯನ ಮಾಡಬೇಕಂತ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋಗಳನ್ನು ನಮ್ಮ ಜೊತೆಯಲ್ಲಿ ಮೊದಲನೇ ವಿಡಿಯೋಯಿಂದ ಈ ಕೊನೆಯ ವಿಡಿಯೋ ತನಕ ಒಂದು 80 ಜನ ನಮ್ಮನ್ನು ಕೇಳ್ತಾ ಇದ್ದಾರೆ. ಅದು ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ 80 ಜನ ಹಂಗೆ ಫಾಲೋ ಮಾಡ್ತಾ ಇದ್ದಾರೆ. ಅದೇ ನನಗೆ ಬೇಕಾಗಿರೋದು. ಹಾಗಾದರೆ ಅವ್ರಿಗೆ ಇದರಲ್ಲಿ ಕನೆಕ್ಷನ್ ಬರ್ತಾ ಇದೆ. ಇನ್ನೂ ಹೆಚ್ಚಾಗಿ ಬೈಬಲ್ ತಿಳ್ಕೊಳ್ಬೇಕು ಅಂತ ಇರುವ ಆಸಕ್ತಿ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ನಾವಿನ್ನು ಇದನ್ನು ಡೀಟೇಲ್ ಆಗಿ ಸ್ಲೋ ಆಗಿ ನಾವು ಬೈಬಲ್ ಸ್ಟಡಿ ಇನ್ನು ನಾವು ಪ್ರವೇಶನ ಮಾಡ್ತೀವಿ. ಇಷ್ಟು ವರ್ಷ ನಾವು ಮಾಡಿರೋದು ಯಾವ ಥರ ಬೈಬಲ್ನ ಅಧ್ಯಯನ ಮಾಡಬೇಕಂತ, ಅದರಲ್ಲಿ ಹುಡುಕಿ ಓದೋದು ಮತ್ತು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತ ಹುಡುಕಿ ಓದೋದು, ಸಾಮ್ಯಗಳು, ದೃಷ್ಟಾಂತಗಳು, ಇದೆಲ್ಲ ಸೇರಿ ನಾವೀಗ ವಿಷಯಗಳನ್ನು, ಸಬ್ಜೆಕ್ಟ್ಗಳನ್ನು, ನಮಗೆ ಒಂದು ವಿಷಯ ತಗೊಂಡು ಆ ವಿಷಯವನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಇವತ್ತಿನ ವಿಷಯ ನಾವು ತಗೊಳ್ಳೋದು ರಕ್ಷಣೆ ಅಂತ. ಈಗ ರಕ್ಷಣೆ ಏನಾಗಿದೆ ಅಂದರೆ, ಈ ಪದ ಈಗ ಕರ್ತನು ಮತ್ತು ಶಿಷ್ಯರು ಇದ್ದಿರೋ ಕಾಲದಲ್ಲಿ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ರು, ಅದು ಬರ್ತಾ ಬರ್ತಾ ಏನಾಯಿತು, ಯಾವಾಗ ಸಭೆಗಳು ಬೇರೆ ಬೇರೆ ಪಂಗಡಗಳಾಯಿತು. ಈಗ ಕ್ಯಾಥಲಿಕ್ ಅಂತ ಒಂದು ಚರ್ಚ್ ಬರುವಾಗ ನಾನು ಯಾರನ್ನೂ ತಪ್ಪು ಹೇಳ್ತಾ ಇಲ್ಲ, ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಆಗ ಒಂದು ಅವ್ರ ಉದ್ದೇಶಕ್ಕಾಗಿ ಅವರು ಸುವಾರ್ತೆಯನ್ನು ಏನಕ್ಕೆ ಸಾರಿದ್ರು, ಏನು ಉದ್ದೇಶಕ್ಕೆ ಸಾರಿದ್ರು, ಆ ಪ್ರಕಾರ ಏನು ಮಾಡಬೇಕು, ಈ ರಕ್ಷಣೆ ಅಂತ ಇರೋ ಪದಕ್ಕೆ ಅರ್ಥ ಸ್ವಲ್ಪ ಮಾಡಿಫೈ ಆ ಕಾಲಕ್ಕೆ ಬೇಕಾಗಿರೋ ಥರ. ಕಾರಣ ಅದು ನಾವು ಯಾವ ಜನರ ಹತ್ರ ಹೋಗ್ತೀವಿ, ಅವ್ರಿಗೆ ಹೇಳುವಾಗ ಅವ್ರಿಗೆ ಹೆಂಗೆ ಅರ್ಥ ಆಗ್ತದೆ ಅಂತೆಲ್ಲ ಮಾಡಿ ಸ್ವಲ್ಪ ಪರಿವರ್ತನೆಗಳು ಮಾಡಿದ್ರು, ಬದಲಾವಣೆಗಳು ಮಾಡಿದ್ರು. ಒಳ್ಳೆ ದೃಷ್ಟಿಯಿಂದ, ಒಳ್ಳೆ ಮನಸ್ಸಿಂದ ಮಾಡಿರೋದು. ಆಮೇಲೆ ಕ್ಯಾಥಲಿಕ್ ಚರ್ಚ್ ತುಂಬ ಕಾಲ ಆಗಿರುವಾಗ ತಿರ್ಗಾ ಏನಾಯಿತು, ಕ್ಯಾಥಲಿಕ್ ಎರಡಾಯಿತು. ಒಂದು ವೆಸ್ಟರ್ನ್ ಕ್ಯಾಥಲಿಕ್ ಅಂತ ಆಯಿತು, ಆಮೇಲೆ ಈಸ್ಟರ್ನ್ ಕ್ಯಾಥಲಿಕ್ ಅಂತ ಆಯಿತು. ವೆಸ್ಟರ್ನ್ ಚರ್ಚು ಮತ್ತು ಈಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್ ಅಂತ ಬಂತು. ನೋಡಿ, ನಮ್ಮ ಯೇಸುವ ಸತ್ಯ ಹೇಳಿರೋದು ಯೆರೂಸಲೇಮಲ್ಲಿ. ಸೊ ಯೆರೂಸಲೇಮಲ್ಲಿರುವ ಜನರೆಲ್ಲರೂ ಹೀಬ್ರಿಯರು, ಮತ್ತು ಆವಾಗ ಅಬ್ರಾಮ್ ಜನರು ಗ್ರೀಕ್ ಭಾಷೆನೂ ಮಾತಾಡ್ತಾ ಇದ್ರು. ಇನ್ನು ಕೆಲವರು ಅವರು ಯಾವ್ಯಾವ ಊರಲ್ಲಿದ್ದರೆ ಎಲ್ಲ ಭಾಷೆಗಳು ಅವ್ರು ಮಾತಾಡ್ತಾ ಇದ್ರು ಅವ್ರಿಗೆ ರಕ್ಷಣೆ ಬಂದು ಹಳೆ ಒಡಂಬಡಿಕೆ ಪ್ರಕಾರ ನಂಬ್ತಾ ಇದ್ರು. ಸೊ ಅದಕ್ಕೆ ಅವರಿಗೆ ನೀವು ಪದಗಳು ಬದಲಿಸ್ತಾ ಇದ್ರು, ಅವ್ರ ಭಾಷೆ ಪ್ರಕಾರ ನೀವು ಮಾಡಿದ್ರು, ಅವ್ರಿಗೆ ಈ ರಕ್ಷಣೆ ಅಂತ ಇರೋ ಮೂಲ ಪದದ ಅರ್ಥ ಗೊತ್ತಿತ್ತು. ಸೊ ಅದು ಹಳೆ ಒಡಂಬಡಿಕೆ ಆಧಾರವಾಗಿ ಇತ್ತು. ಬಟ್ ಯಾವಾಗ ಹೊಸ ಒಡಂಬಡಿಕೆ ಬಂತು, ಅದಕ್ಕೆ ಅನ್ಯ ಜನರಿಗೆ, ಅಬ್ರಾಮ್ಗೆ ಹುಟ್ಟಿದವರ ಮಕ್ಕಳಿಗೆ ಇದರಲ್ಲಿ ಯಾವ ಸಂಬಂಧ ಇರಲಿಲ್ಲ. ಸೊ ಈಗ ಅವ್ರ ನಂಬಿಕೆ ಏನಾಗಿತ್ತು, ಅದು ಅವ್ರ ಹತ್ರ ಹೋಗಿ ಈ ಹೊಸ ಒಂದು ಕರ್ತನ ನಂಬಿಕೆ ಹೇಳುವಾಗ ಅದಕ್ಕೆ ಮುಂಚೆ ಅವ್ರಿಗೂ ಒಂದು ರಕ್ಷಣೆ ಬಗ್ಗೆ ಒಂದು ಜ್ಞಾನ ಇತ್ತು. ಅರ್ಥ, ಈ ಯೇಸುವನ್ನು ನಂಬೋಕ್ ಮುಂಚೆ ಅವ್ರು ಯಾವ್ಯಾವ ದೇವರನ್ನು ನಂಬ್ತಾ ಇದ್ರು, ಅಲ್ಲಿರೋ ಗ್ರಂಥದ ಪ್ರಕಾರ, ಅಲ್ಲಿರೋ ಮತದ ಪ್ರಕಾರ, ಅಲ್ಲಿರೋ ಸಮುದಾಯ ಪ್ರಕಾರ ಅವ್ರೆಲ್ಲರಿಗೂ ಒಂದು ನಂಬಿಕೆ ಇತ್ತು. ಎಲ್ಲ ಇಡೀ ಮನುಷ್ಯ ಜಾತಿ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗ ಅವ್ರ ಹತ್ರ ಹೋಗ್ಬಿಟ್ಟು ರಕ್ಷಣೆ ಬಗ್ಗೆ ಹೇಳುವಾಗ ಅವ್ರು ನಂಬಿರೋ ರಕ್ಷಣೆ ಬಗ್ಗೆ ಅನಿವಾರ್ಯವಾಗಿ ಹೇಳಕ್ಕಾಗಲ್ಲ. ಹಂಗೆ ಹೇಳಿದ್ರೆ ಏನಾಗ್ತಾರೆ, ಯಾಕೆ ನಾವು ನಮ್ಮ ಮತ ಬಿಟ್ಟು ಬರಬೇಕು, ನಾವು ಯಾಕೆ ನಮ್ಮ ದೇವ್ರು ಬಿಟ್ಟು ಬರ್ಬೇಕಂತ ಆಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಮಾಡಿಫೈ ಮಾಡಿ ಅವ್ರಂಗೆ ಹೇಳುವಾಗ ಏನಾಯ್ತು, ಈ ಹೊಸವರಿಗೆ ಹೇಳುವಾಗ ಸ್ವಲ್ಪ ಚೇಂಜಸ್ ಭಾಷೆ ಪ್ರಕಾರ ಅವ್ರ ಅರ್ಥ ಆಗಲಿ ಅಂತ ಒಳ್ಳೆ ಉದ್ದೇಶದಿಂದ ಹೇಳಿದ್ರು. ಆಗ ಏನಾಯ್ತು, ಗ್ರೀಕ್ ಜನರು, ಅದೇ ಈಸ್ಟರ್ನ್ ಸೈಡು, ಇಸ್ರೇಲಿಂದ ಈಸ್ಟ್ ಕಡೆ ಇರೋರು, ಅಲ್ಲಿಗೆ ಸತ್ಯ ಹೋಯ್ತು. ಸೊ ಅದು ತುರ್ಕಿ ಮತ್ತು ಆಸಿಯಾ ದೇಶ, ಈ ಥರ ಜಾಗದಲ್ಲಿ ಇರಾನ್, ಇರಾಕು, ಜೋರ್ಡಾನು, ಸಿರಿಯಾ, ಈ ಜಾಗದಲ್ಲೆಲ್ಲ ಈ ಸತ್ಯ ಆ ಕಾಲದಲ್ಲಿ, ಇವಾಗಿರೋ ದೇಶ ಅವಾಗ ಇರಲಿಲ್ಲ.
ಆವಾಗ ಇದೆಲ್ಲ ಅಲ್ಲಿಗೆ ಸುವಾರ್ತೆ ಸಾರುವಾಗ ಇದು ಈಸ್ಟರ್ನ್ ಆರ್ಥೋಡಾಕ್ಸ್ ಅಂತ ಮುಂದಿನ ಕಾಲಕ್ಕೆ ಚೇಂಜ್ ಆಯ್ತು. ಇವ್ರ ನಂಬಿಕೆ ಹಾಗೆ ಇತ್ತು. 300 ಬರುವಾಗ 313-23 ಕಾನ್ಸ್ಟಂಟೈನ್ ಚಕ್ರವರ್ತಿ, ಅವರು ರೋಮಾ ಕಡೆ ಇರೋರು. ಅಲ್ಲಿ ವೆಸ್ಟ್ ಆಯ್ತು, ಇಸ್ರೇಲ್ಗೆ ವೆಸ್ಟ್ ಆಯ್ತು. ಆ ಕಡೆಯಿಂದ ರಾಜ್ಯ ಅವರು ಇನ್ನೂ ಜಾಸ್ತಿ ಅವರ ರಾಜ್ಯವನ್ನು ದೊಡ್ಡದಾಗಿ ಮಾಡ್ತಾ ಇರುವಾಗ ಈ ಗ್ರೀಕ್ ಅವ್ರ ಒಳಗೆ ಬಂದ್ಬಿಟ್ರು. ಸೊ ಅವ್ರಿಗೆ ಏನಾಯ್ತು, ಈ ಸುವಾರ್ತೆ ಸಿಕ್ತು. ಈಗ ಅವರೆಲ್ಲ ಜನ ಇದನ್ನು ನಂಬುವಾಗ ಅವ್ರಿಗೆ ಆಲ್ರೆಡಿ ಗ್ರೀಕ್ ದೇವರುಗಳು ಮತ್ತು ಅವರಿಗೆ ಆಲ್ರೆಡಿ ರೋಮ್ದಲ್ಲಿ ಇದ್ದಿರೋ ದೇವರುಗಳೆಲ್ಲ ಇತ್ತು. ಅಲ್ಲೂ ರಕ್ಷಣೆ ಬಗ್ಗೆ ಜ್ಞಾನ ಇತ್ತು. ಸೊ ಇದೇನಾಯ್ತು, ಅಲ್ಲಿಗೆ ಅವ್ರಿಗೆ ತಗೊಂಡು ಹೋಗುವಾಗ ಅಲ್ಲಿ ಸ್ವಲ್ಪ ಪರಿವರ್ತನೆಗಳು ಬಂತು. ಕೊನೆಗೆ ಏನಾಯ್ತು, ಕಾನ್ಸ್ಟಂಟೈನ್ ಚಕ್ರವರ್ತಿ ಇದು ನೋಡುವಾಗ ತುಂಬಾ ಡಿಫ್ರೆನ್ಸ್ ಆಗಿದೆ. ಕ್ರೈಸ್ತರ ಒಳಗೆ ಒಬ್ಬೊಬ್ಬರು ಒಂದೊಂದ್ ತರ ನಡೀತಾ ಇದ್ರೆ ಇದು ಸರಿಯಾಗಲ್ಲ ಅಂತ ಹೇಳಿ ಒಂದು ರಾಜ್ಯದ ಒಳಗೆ ಒಂದೇ ನಂಬಿಕೆ ಇರಬೇಕು, ಒಂದೇ ಜ್ಞಾನ ಇರಬೇಕು ಅಂತ ಮಾಡಿ ಅವರು ನೈಸ್ಯದಲ್ಲಿ ಒಂದು ಕೌನ್ಸಿಲ್ ಮಾಡಿ ಅಲ್ಲಿ ಕ್ರೈಸ್ತರು ಯಾವ ತರ ಬೈಬಲ್ ನಂಬಬೇಕು, ಯಾವ ಬೈಬಲ್ಗಳು ಓದ್ಬೇಕು, ಏನೇನು ಪುಸ್ತಕ ಓದ್ಬೇಕಂತ ಒಂದು ಕ್ರಮ ಮಾಡಿ ಒಂದು ರೂಲ್ ಮಾಡ್ಬಿಟ್ರು. ಆ ರೂಲಲ್ಲಿ ಕ್ಯಾಥಲಿಕ್ ಅಂತ ಬಂತು, ಕ್ಯಾಥೋಲಿಕ್ ಅಂತ ಬಂತು. ಕ್ಯಾಥೋಲಿಕ್ ಅಂದ್ರೆ ಯೂನಿವರ್ಸಲ್ ಅಂತ ಅರ್ಥ. ಎಲ್ಲರೂ ಒಂದು ಇದಕ್ಕಾಗಿ ಇರೋದು, ಯೂನಿವರ್ಸಲ್, ಎಲ್ಲರಿಗೂ ಒಂದೇ ತರ ನಂಬಿಕೆ ಇರಬೇಕು. ಎಲ್ಲಿ ರೋಮ್ ಎಲ್ಲೆಲ್ಲ ಆಳ್ವಿಕೆ ಮಾಡ್ತಿದೆ ಅಲ್ಲೆಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು, ಈ ರೋಮು ಎರಡಾಯ್ತು. ಒಂದು ವೆಸ್ಟರ್ನ್ ರೋಮ್ ಆಯ್ತು, ಇನ್ನೊಂದು ಈಸ್ಟರ್ನ್ ರೋಮ್ ಅಂತ ಆಯ್ತು. ಸೊ ಅದು ಬಿಸೆಂಟೈನ್ ಎಂಪೈರ್ ಅಂತ ಹೇಳ್ತಾರೆ. ಲೋಕದಲ್ಲಿ ನೀವು ಹಿಸ್ಟ್ರಿ ಓದ್ಬೋದು. ಈಗ ಇವರಿಬ್ಬರಲ್ಲಿ ಜಗಳ ಬರುವಾಗ ವೆಸ್ಟಿಗೆ ಒಂಥರ ನಂಬಿಕೆ ಆಯ್ತು, ಈಸ್ಟಿಗೆ ಇನ್ನೊಂಥರ ನಂಬಿಕೆ ಆಯ್ತು. ಆಗ ಹೊಸ ಒಡಂಬಡಿಕೆಯಲ್ಲಿ ಈ ರಕ್ಷಣೆ ಅಂತ ಇರೋ ವಿಷಯ 2 ತರ ಹೇಳೋಕೆ ಸ್ಟಾರ್ಟ್ ಆಯ್ತು. ಆಗೇನಾಯ್ತು, ಪರಿವರ್ತನ ಅವ್ರವ್ರ ಭಾಷೆಗಳ ಪ್ರಕಾರ ಅವ್ರು ಯಾವ ಸಂಪ್ರದಾಯದಲ್ಲಿ ಬಂದ್ರು ಆ ಥರ ಹೇಳೋಕ್ಕಾಯ್ತು. ಅದು ಸುಮಾರು 1800 ತನಕ ಇತ್ತು. ಬಟ್ ಈ ಅದಕ್ಕೆ ಮುಂಚೆ ಈ 1517 ಮಾರ್ಟಿನ್ ಲೂಥರು ಕ್ಯಾಥಲಿಕ್ಗೆ ವಿರುದ್ಧವಾಗಿ ಪ್ರೊಟೆಸ್ಟ್, ಸೊ ಅದಕ್ಕೆ ಪ್ರೊಟೆಸ್ಟೆಂಟ್ ಅಂತ ಬರ್ತೀವಿ, ವಿರುದ್ಧವಾಗಿ ನಿಂತಿರೋರು. ಕ್ಯಾಥಲಿಕ್ ಪೋಪ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋ ಬೋಧನೆಗಳು ಬೈಬಲ್ ತುಂಬಾ ಬೇರೆ ತರ ಮಾಡ್ಬಿಟ್ಟಿದಾರಂತ ಹೊಸ ಒಂದು ಪರಿವರ್ತನೆ, ಒಂದು ಬದಲಾವಣೆಗಳು ಇಡೀ ರೋಮ್ ರಾಜ್ಯದಲ್ಲಿ ಬಂತು. ಸೊ ಅದು ಜರ್ಮನಿಯಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಅಕ್ಕಪಕ್ಕ ಇರುವ ಎಲ್ಲ ದೇಶಗಳು ಅದನ್ನು ಒಬ್ಬೊಬ್ಬರಾಗಿ ತಗೊಂಡು ಮಾರ್ಟಿನ್ ಲೂಥರಿಂದ ಜಾನ್ ನಾಕ್ಸ್, ಜಾನ್ ಕ್ಯಾಲ್ವಿನ್, ಜಾನ್ ವೆಸ್ಲಿ, ಹಕ್ಸ್, ಈ ತರ ತುಂಬಾ ಭಕ್ತರುಗಳು ಇದನ್ನು ತಗೊಂಡು ಅವ್ರವ್ರ ಊರಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ಗಳನ್ನು ಮಾಡಿದ್ರು. ಇಂಗ್ಲೆಂಡಲ್ಲಿ ಆಂಗ್ಲಿಕನ್ ಚರ್ಚ್ ಅಂತ ಬಂತು, ತುಂಬಾ ಚರ್ಚ್ಗಳು ಬಂತು ಅವಾಗ. ಆಗ ಏನಾಯ್ತು, ಅವರು ರಿಫಾರ್ಮರ್ಗಳಂತ ನಾವು ಇವ್ರಿಗೆ ಹೇಳ್ತೀವಿ, ಈ ಪರಿವರ್ತನೆ ಮಾಡಿರೋ ರಿಫಾರ್ಮರ್ಗಳು ಏನ್ ಹೇಳ್ಕೊಟ್ರು ಆ ಪ್ರಕಾರ ಸಭೆಗಳು ಬಂತು. ಆಮೇಲೆ 1800 ಬರುವಾಗ ಪೌಲ್ದ ಪೋಪ್ದ ಅಧಿಕಾರ ಸಭೆಯಿಂದ ಹೊರಟೋಯ್ತು. ಬ್ರಿಟನ್ ಲೋಕ ಕಡೆ ಎಲ್ಲ ಕಡೆ ಆಳ್ವಿಕೆ ಯಾವ್ದು ಸ್ಟಾರ್ಟ್ ಆಯ್ತು 1815 ರೋಮ್ ಚಕ್ರವರ್ತಿ ಇರಲಿಲ್ಲ, ಅದು ಬ್ರಿಟನ್ ಆಯ್ತು. ಸೊ ಬ್ರಿಟನ್ ಬರುವಾಗ ಏನಾಯ್ತು, ಪ್ರೊಟೆಸ್ಟೆಂಟ್ ಚರ್ಚು ಬೆಳೆಯೋಕೆ ಸ್ಟಾರ್ಟ್ ಆಯ್ತು. ಪ್ರೊಟೆಸ್ಟೆಂಟ್ ಅಲ್ಲಿ ಜಾಸ್ತಿ ಜನ ಪ್ರೊಟೆಸ್ಟೆಂಟ್ ಆಗಿದ್ರು, ಸ್ವಲ್ಪ ಜನ ಕ್ಯಾಥಲಿಕ್ ಆಗಿದ್ರು. ಸೊ ಅದಕ್ಕೆ ಬ್ರಿಟನ್ ಏನ್ ಮಾಡಿದ್ರು, ಅವರು 1617 ಹೊಸ ಬೈಬಲ್, ಕಿಂಗ್ ಜೇಮ್ಸ್ ಅಂತ ಹೊಸ ಬೈಬಲ್ ಮಾಡಿ, ಹಾಗೇನಾಯ್ತು ಕ್ಯಾಥಲಿಕ್ ಬೈಬಲ್ ಬೇರೆ ಮತ್ತು ಪ್ರೊಟೆಸ್ಟೆಂಟ್ ಬೈಬಲ್, ಕಿಂಗ್ ಜೇಮ್ಸ್ ಬೈಬಲ್ ಬೇರೆ ಅಂತ ಆಯ್ತು ಇಂಗ್ಲಿಷ್ ಒಳಗೆ. ಇದು ನಾನು ಫುಲ್ ಡೀಟೇಲ್ ಹೇಳ್ತಾ ಇಲ್ಲ, ಬೇರೆ ಸ್ವಲ್ಪ ಹೇಳ್ತಾ ಇರೋದು ಇವತ್ತಿದ್ದಕ್ಕೆ ಮಾತ್ರ. ನಾವು ಇನ್ನೂ ಬರ್ತಾ ಎಲ್ಲ ಡೀಟೇಲ್ ಮಾಡ್ತೀವಿ, ಏನೇನು ಆಯ್ತು ಅಂತಲ್ಲ ಪ್ರತಿಯೊಂದು, ಕಾರಣ ಬೈಬಲ್ ಬರ್ದಿರೋದೆಲ್ಲ ಆಗಿರೋದು. ಸೊ ಏನಾಯ್ತು, ಆಮೇಲೆ ಈ ಅವೇಕನಿಂಗ್ ಅಂತ ಆಯ್ತು. ಒಬ್ಬೊಬ್ಬರು ರಿಫಾರ್ಮರ್ಗಳು ಅವ್ರು ಮಾಡಿರೋ ಚರ್ಚ್ಗೆ ಒಂಥರ ನಿದ್ರೆಯಲ್ಲಿರೋ ಥರ. ಆಗ ಏನಾಯ್ತು, ಎಲ್ಲ ಅವೇಕನರ್ಸ್ಗಳು ನಿದ್ರೆಯಲ್ಲಿರೋ ಸಭೆಯನ್ನು ಎಬ್ಬಿಸೋಕೆ ಏನ್ ಮಾಡಿದ್ರು, ಪವಿತ್ರ ಆತ್ಮವನ್ನು ಇಂಟ್ರಡಕ್ಷನ್ ಮಾಡಿದ್ರು. ಪವಿತ್ರ ಆತ್ಮದಲ್ಲಿ ನಾವು ಆರಾಧನೆ ಮಾಡಬೇಕು, ಪವಿತ್ರ ಆತ್ಮದಲ್ಲಿ ಅಂತ ಬಂತು. ಪವಿತ್ರ ಆತ್ಮವನ್ನು ಹೊಸ ರೀತಿಯಲ್ಲಿ ಕ್ಯಾಥಲಿಕ್ ಬರುವಾಗ ಪವಿತ್ರ ಆತ್ಮವನ್ನು ಬೇರೆ ತಂದೆ, ಮಗ, ಪವಿತ್ರಾತ್ಮ, ದೇವರಂತ ಮಾತ್ರ ನಿಲ್ಲಿಸ್ಬಿಟ್ರು, ಆರಾಧನೆ ಇಲ್ಲ. ಪ್ರೊಟೆಸ್ಟೆಂಟ್ ಅಲ್ಲೂ ಅದೇ ಇತ್ತು. ಬಟ್ ಆಮೇಲೆ ಬಂದಿರೋ ಸಭೆಗಳೇನಾಯ್ತು, ಈ ಪವಿತ್ರ ಆತ್ಮದ ಪ್ರಕಾರ ನಾವು ನಡಿಬೇಕು, ಪವಿತ್ರ ಆತ್ಮ ನಡೆಸೋ ರೀತಿಯಲ್ಲಿ ನಾವು ನಡಿಬೇಕಂತ ಹೇಳಿರೋದು ಏನಾಯ್ತು, ಒಳ್ಳೆ ಮನಸ್ಸಿಂದ ಪ್ರಾರಂಭ ಆಗಿರೋದು. ಇವಾಗ ನಮ್ಮ ಕಾಲ 200 ವರ್ಷದಲ್ಲಿ ಪೆಂಟೆಕೋಸ್ಟ್ ಸಭೆಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಕ್ಷಣೆಯನ್ನು ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು.
ಈಗ ಬಂಗಾರ ಹಾಕಿರೋ ಇದ್ದಾರೆ, ಬಂಗಾರ ಬಿಚ್ಚಿರೋ ಇದ್ದಾರೆ, ವೈಟ್ ಅಂಡ್ ವೈಟ್ ಹಾಕೋರು ಇದ್ದಾರೆ, ಔಷಧಿನ ಮಾಡಿದವರು ಇದ್ದಾರೆ, ಏನೇನೋ ಟೈಪ್ ಪೆಂಟಕೋಸ್ಟ್ ಬಂದ್ಬಿಡ್ತು. ಈ ಪೆಂಟಕೋಸ್ಟ್ ಈಗ ಜಾಸ್ತಿ ಅವರೇ ಮತ ಪರಿವರ್ತನೆ ಮಾಡೋದು. ಈ ಪ್ರೊಟೆಸ್ಟೆಂಟ್ ಚರ್ಚ್ ಅಷ್ಟು ಮಾಡಲ್ಲ, ಕ್ಯಾಥಲಿಕ್ ಅಷ್ಟು ಮಾಡಲ್ಲ. ಈ ಪ್ರೊಟೆಸ್ಟೆಂಟ್ ಅವ್ರು ಏನ್ ಮಾಡಿದ್ರು, ಭಾರತದಲ್ಲಿ ಆಗಲಿ ಎಲ್ಲ ಕಡೆ ಆಗಲಿ ಇವರೇ ಹೋಗಿ ದ ಹೋಲಿ ಸ್ಪಿರಿಟ್ ಮೂವ್ಮೆಂಟ್, ಅವೇಕನಿಂಗ್, ನಾವು ಪವಿತ್ರ ಆತ್ಮದಲ್ಲಿ ಎದ್ದಿರೋದು, ನಾವೇ ಆದಿ ಇದ್ದಿರೋ ಸಭೆಗಳಂತ ಹೇಳಿ 1800 ನಂತರ ಪ್ರಾರಂಭ ಆಯ್ತು. ಆಮೇಲೆ ಇವರು ಪ್ರತಿಯೊಬ್ರು ಅವ್ರವ್ರಿಗೆ ಏನ್ ದೇವ್ರು ನಡೆಸೋದು, ಇದೆಲ್ಲ ಪವಿತ್ರ ಆತ್ಮದಲ್ಲಿ ನಡೆಸ್ತಾ ಇದ್ದಾರೆ ದೇವ್ರು ನಮ್ಮಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನು ಒಂದೊಂದು ರೀತಿಲಿ ಸತ್ಯ ಹೇಳೋಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದ್ರಲ್ಲಿ ತುಂಬಾ ಪಂಗಡಗಳಿದೆ, ತುಂಬಾ ಇದೆ ದೊಡ್ಡ. ಇದರಲ್ಲಿ ಕೆಲವು ಪಾಸ್ಟ್ಗಳು ದೊಡ್ಡ ಪಾಸ್ಟ್ಗಳಾಗ್ಬಿಟ್ರು. ಅರ್ಥ ಅವ್ರ ಕೆಳಗೆ ತುಂಬಾ ಜನ ಬರೋಕ್ ಸ್ಟಾರ್ಟ್ ಆಗುವಾಗ ಈಗ ಅವ್ರಿಗೆ ಏನಾಯ್ತು, ಜನರು ಬಂದ ಮೇಲೆ ಈ ಸತ್ಯವನ್ನು ಪೂರ್ತಿಯಾಗಿ ಬದಲಾವಣೆ ಮಾಡ್ಬಿಟ್ರು ಈ ಜನ ನೋಡುವಾಗ. ಹಾಗೇನಾಗಿದೆ, ಇವಾಗ ಒಳ್ಳೆ ದೃಷ್ಟಿಯಿಂದ ಮಾಡಿರೋದು ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದೊಂದು ಸಭೆಗೆ ರಕ್ಷಣೆ ಅಂತ ಇರೋ ಪದ ಅವ್ರವ್ರ ಸಭೆ ಪ್ರಕಾರ ಬೋಧನೆ ಆಯ್ತು. ನಾವೀಗ ಏನಾದ್ರು ಹೇಳಿದ್ರು ನೋಡಿ, ಇದು ಸಭೆ, ನಮ್ಮ ಸಭೆಯಲ್ಲಿ ಹಿಂಗೆ ಹೇಳ್ತಾ ಇಲ್ಲ ಬ್ರದರ್, ನಮ್ಮ ಸಭೆಯಲ್ಲಿ ಈ ತರ ಹೇಳಲ್ಲ, ನಮ್ಮ ಸಭೆಯಲ್ಲಿ ರಕ್ಷಣೆ ಬಗ್ಗೆ ಬೇರೆ ತರ ಹೇಳ್ಕೊಡ್ತಾರೆ ಅಂತ ಆಯ್ತು. ಈಗ ಇನ್ನೊಂದು ಸಭೆಗೆ ಹೋಗಿ ಕೇಳಿ, ಅವ್ರಿಗೆ ನಮ್ಮ ಸಭೆ ಆಗಲ್ಲ, ನೀವು ಯಾವ ಸಭೆ ಒಂದು ಹೆಸರು ಇರ್ತದೆ, ನಾವು ಈ ತರ ಪ್ರೊಟೆಸ್ಟೆಂಟ್, ನಾವು ಈ ತರ ಪೆಂಟಕೋಸ್ಟು, ನಾವು ಫುಲ್ ಗಾಸ್ಪುಲ್ಲು, ನಾವು ಬರೀ ಅಸೆಂಬ್ಲೀಸ್ ಆಫ್ ಗಾಡು, ನಾವು ಬರೀ ಪೆಂಟಕೋಸ್ಟ್ ಮಿಷನ್ನು, ನಾವು ಎಷ್ಟು ಇದೆ ಇದರಲ್ಲಿ, ನಾವು ಲಿವಿಂಗ್ ಗಾಡ್ ಚರ್ಚು, ಲಿವಿಂಗ್ ವರ್ಡ್ ಚರ್ಚು. ಒಬ್ಬೊಬ್ಬರು ಒಂದೊಂದು ಸಭೆ ಮಾಡಿಕೊಂಡು ಆ ಸಭೆಗೆ ಪ್ರಕಾರವಾಗಿ ಬೋಧನೆ ಸ್ಟಾರ್ಟ್ ಮಾಡ್ಬಿಟ್ರು. ಇದರಲ್ಲಿ ಏನ್ ಬಂತು, ವಿಶ್ವಾಸಿಗಳಿಗೆ ಈಗ ಅವ್ರ ಸಭೆಯಲ್ಲಿರುವ ರಕ್ಷಣೆನೇ ಕರೆಕ್ಟ್ ಅಂತ ನಂಬ್ಕೊಂಡಿದ್ದಾರೆ. ಬಟ್ ನಾವು ಆತರ ಅಲ್ಲ. ನಮ್ಗೆ ಈಗ ಏನ್ ಮಾಡ್ಬೇಕು, ಕರ್ತನ ಶಿಷ್ಯರಿಗೆ ಹೇಳುವಾಗ ಮತ್ತು ಶಿಷ್ಯರುಗಳು ಆರಂಭ ಕಾಲದಲ್ಲಿ ರಕ್ಷಣೆ ಬಗ್ಗೆ ಏನಂತ ಹೇಳಿದ್ರು ಅಂತ ನಾವು ತಿರ್ಗಾ ಬೈಬಲ್ಗೆ ಹೋಗ್ಬೇಕು. ಈಗ ಬ್ಯಾಪ್ಟಿಸ್ಟ್ ಒಂದು ಗ್ರೂಪ್ ಇದ್ದಾರೆ, ಬ್ಯಾಪ್ಟಿಸ್ಟ್ ಅವ್ರು ಹೇಳಿದೇನು, ಈ ತರ ಅವ್ರು ಇದೆಲ್ಲ ಬೇರೆ ಬೇರೆ ತರ ಹೇಳ್ತಾರೆ ರಕ್ಷಣೆಗೆ. ಈಗ ಉದಾಹರಣೆಗೆ ಬ್ಯಾಪ್ಟಿಸ್ಟ್ ಅವ್ರು ಹೇಳ್ತಾರೆ, ಒನ್ಸ್ ಸೇವ್ಡ್ ಎವರ್ ಸೇವ್ಡ್. ಅರ್ಥ, ನಾವು ಒಂದ್ಸಲ ಬಂದು ಯೇಸುವನ್ನು ನಂಬಿ ದೀಕ್ಷಾಸ್ತ್ರ ತಗೊಂಡು ಪವಿತ್ರಾತ್ಮ ಹೊಂದ್ಬಿಟ್ರೆ ನಮ್ಗೆ ರಕ್ಷಣೆ ಗ್ಯಾರಂಟಿ ಅಂತ. ಆಗ ನಾವೇನಾಗ್ತದೆ, ಬೈಬಲ್ ಅಲ್ಲಿ ಒಂದು ವಾಕ್ಯ ಇದೆ, ನಮ್ಮ ಕರ್ತನ ಹೇಳಿದ್ರು, ಅಂತ್ಯ ತನಕ ನಿಂತ್ಕೊಳ್ಳೋವನ್ನೇ ರಕ್ಷಣೆ ಹೊಂದ್ತಾನಂತ. ಬಟ್ ನೋಡಿ, ಆ ವಾಕ್ಯ ಇರುವಾಗಲೇ ನೀವು ಹೇಳ್ತಿದ್ದಾರೆ, ಇಲ್ಲ ನಾವು ಬೇರೆ ಒಂದ್ಸಲ ದೀಕ್ಷಾಸ್ತ್ರ ತಗೊಂಡ್ರೆ ಪವಿತ್ರಾತ್ಮ ಹೊಂದ್ಮೇಲೆ ನಮ್ಗೆ ರಕ್ಷಣೆ ಗ್ಯಾರಂಟಿ, ನಾವು ಖಂಡಿತ ಪರಲೋಕ ಹೋಗ್ತೀವಿ ಅಂತ. ಬಟ್ ಯೇಸು ಹೇಳಿದ್ರು ಅಂತ್ಯ, ಮತ್ತೆ 24:15 ಅಂತ್ಯ ತನಕ ನಿಂತ್ಕೊಳ್ಳೋವನ್ನೇ ರಕ್ಷಣೆ ಹೊಂದ್ತಾನೆ ಅಂತ ಹೇಳಿರೋದು. ಸರಿ ಬಿಡಿ, ನಮ್ಮ ಪೌಲ್ ಏನಂತ ಹೇಳಿದ್ರು, ಫಿಲಿಪಿ 2:12, ನೀವು ಭಯ ಮತ್ತು ಭಕ್ತಿಯಿಂದ ನಿಮ್ಮ ರಕ್ಷಣೆಯನ್ನು ಮುಗಿಸಿ ಅಂತ ಹೇಳಿದ್ರು ನೋಡಿ. ಆಗ ಇವರು ದೊಡ್ಡ ಗ್ರೂಪ್ ಬ್ಯಾಪ್ಟಿಸ್ಟ್ ಅವರು, ಎಷ್ಟು ಜನ ಅದನ್ನ ನಂಬ್ಕೊಂಡಿದ್ದಾರೆ. ಸೊ ಈಗ ಅವ್ರ ಪ್ರಕಾರ ನಂಬ್ತಾ ಇದಾರೆ. ನಾವು ನನ್ನ ಮನಸ್ಸಲ್ಲಿ ನಾವು ಬೈಬಲ್ಗೆ ವಿಧೇಯರಾಗಿ ನಾವು ಯಾವ ತರ ನಂಬ್ತಾ ಇದ್ದೀವಿ ಅದೇ ನಾವು ಹೇಳ್ಕೊಡ್ತಾ ಇರೋದು. ಸೊ ಇಷ್ಟು ಜನ ಕೇಳ್ಕೊಂಡು ಬರೋ ನಮ್ಗೆ ಖಂಡಿತ ಗೊತ್ತು, ಈ ಜನರಿಗೆ ಹೌ ಟು ಸ್ಟಡಿ ಬೈಬಲ್ ಅರ್ಥ ಆಗಿರೋರಿಗೆ ಇನ್ನು ಮುಂದೆ ಇದನ್ನು ಅರ್ಥ ಆಗ್ತದೆ ಅಂತ ನಂಬಿಕೆಯಲ್ಲಿ ನಾವು ಈ ಪಾಠವನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ರಕ್ಷಣೆ, ಸ್ಯಾಲ್ವೇಷನ್ ಅಂತ ಇರೋದು ಹಳೆಯ ಕಾಲದಲ್ಲಿ ಇದು ಹೀಬ್ರು ಭಾಷೆಯಲ್ಲಿ ಬರೆಯೋ ಇದು ಹಳೆ ಒಡಂಬಡಿಕೆ. ಆದ್ರೆ ಗ್ರೀಕ್ ಅಂತ ಬರುವಾಗ ಅದು ಹೊಸ ಒಡಂಬಡಿಕೆ ನಮ್ಗೆ ಸಿಕ್ಕಿರೋದು. ಇದ್ರ ಬಗ್ಗೆ ನಾವು ಆಮೇಲೆ ಡೀಟೇಲ್ ಮಾಡ್ತೀವಿ. ಸೊ ಈಗ ಈ ಒಂದೊಂದು ಭಾಷೆ ಬೈಬಲ್ ಬಂದ್ಬಿಟ್ಟಿದೆ ಈಗ. ಆಗ ಏನಾಯ್ತು, ಈ ಒಂದೇ ಪದವನ್ನು ಅವ್ರ ಭಾಷೆಗೆ ಅದನ್ನು ಭಾಷಾಂತರ ಮಾಡುವಾಗ ಅವ್ರಿಗೆ ಯಾವುದು ಒಳ್ಳೇದಾಗಿರ್ತದಂತೆ ಅದನ್ನ ತಗೊಂಡಿದ್ದಾರೆ ಒಂದೇ ಅರ್ಥಕ್ಕೆ. ಸೊ ಅದು ಇರ್ಲಿ, ಅದು ಒಳ್ಳೇದೇ. ಬಟ್ ಅದು ಇಟ್ಕೊಂಡು ನಾವ್ ಏನ್ ಮಾಡೋಣ, ಅದ್ರ ಒಳಗೆ ನಾವು ಇಳಿದು ಆ ಕಾನ್ಸೆಪ್ಟ್ ಅದ್ರ ಏನ್ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾವ್ ಏನ್ ಮಾಡ್ಬೇಕಾಗ, ಯಾರಿಗೆ, ಏನಕ್ಕೆ, ಯಾವಾಗ, ಇದೆಲ್ಲ ನಾವು ಹುಡುಕುವಾಗ ನಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಇವಾಗ ನಾವೊಂದು ವಾಕ್ಯ, ಜೂಡ್ ಯೂದಾದಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ 3ನೇ ವಚನದಲ್ಲಿ ಜೂಡ್ ಅಂತ ಕರ್ತನ ಜೊತೆಲಿ ನಡೆದಿರುವ ಶಿಷ್ಯರೊಬ್ರು ಬರಿತಾ ಇರೋದು. ಏನ್ ಬರೀತಾರೆ? 1:3. ಪ್ರಿಯರೇ, ನಮಗೆ ಪೊದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಮ್ಗೆ ಕಾಮನ್ ಸ್ಯಾಲ್ವೇಷನ್, ಪೊದುವಾಗಿರುವ ರಕ್ಷಣೆ ಅಲ್ವಾ? ಸೊ ಈಗ ಏನ್ ಬಂತು, ಕ್ರೈಸ್ತರಿಗೆ ಬೇರೆ ಧರ್ಮದಲ್ಲಿ ರಕ್ಷಣೆ ಇಲ್ಲ,
ನೀವು ರಕ್ಷಣೆ ಹೊಂದಬೇಕಾದ್ರೆ ಏನಾಗಬೇಕು, ನಮ್ಮ ಕಡೆನೆ ಬರಬೇಕು, ಈ ಕ್ರೈಸ್ತ ಮತದಲ್ಲಿ ಮಾತ್ರ ರಕ್ಷಣೆ ಸಿಗ್ತದಂತ ಒಂದು ಪ್ರಚಾರಣೆ ಮಾಡಿತ್ತು. ಇದು ಯಾಕೋಬ್ ಹೇಳ್ತಾ ಇರೋದು ನೋಡಿ, 1:3 ನಾನು ಅದು ಇಂಗ್ಲೀಷಲ್ಲೂ ಹೋಗ್ತೀನಿ. ಅದು ಜೂಡ್ ಅಲ್ವಾ, ಜೂಡು 1:3. ಓಕೆ, ಸೇ ಬಿಲವರ್ಡ್ ವೆನ್ ಐ ಗೇವ್ ಆಲ್ ಡಿಲಿಜೆನ್ಸ್ ಅಥವಾ ಎಷ್ಟು ಗಮನದಿಂದ ಅಂತ ಹಾಕಿದ್ದಾರೆ, ಆಲ್ ಡಿಲಿಜೆನ್ಸ್ ಟು ರೈಟ್ ಅಂಟು ಯು, ತುಂಬ ಗಮನದಿಂದ ನಾನು ನಿಮಗೆ, ಇಲ್ಲ ತುಂಬ ಶ್ರದ್ಧೆಯಿಂದ ನಾವೇನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಇದು ಬರೀತಾ ಇದ್ದೀನಿ, ವೆರಿ ಕೇರ್ಫುಲ್ ಐ ಆಮ್ ರೈಟಿಂಗ್ ಟು ಯು, ನಾನು ಅದು ಬರೀತಾ ಇದ್ದೀನಿ ನಿಮಗೆ. ಏನಕ್ಕೆ, ಏನು ಬಗ್ಗೆ? ರೈಟ್ ಅಂಟು ಯು ಆಫ್ ದಿ ಕಾಮನ್ ಸ್ಯಾಲ್ವೇಷನ್. ಅದೇನು ಬಂತು ಅದು? ಹುದುವಾಗಿರುವ ರಕ್ಷಣೆ. ಉದುವಾಗಿರುವ ರಕ್ಷಣೆ, ಉದುವಾಗಿರುವ ರಕ್ಷಣೆ, ಕಾಮನ್ ಸ್ಯಾಲ್ವೇಷನ್ ಅಂತ ಹೇಳ್ಬಿಟ್ರು. ಇಟ್ ವಾಸ್ ನೀಡ್ಫುಲ್ ಫಾರ್ ಮಿ ಟು ರೈಟ್. ಅದು ನಿಮ್ಗೆ ಬರಿಬೇಕಂತ ಅವಶ್ಯಕತೆ ನನಗೆ ಈಗ ಬಂತು. ಇದು ಯಾವಾಗ? ಕರ್ತನ ಜೊತೆಯಲ್ಲಿ ನಡೆದಿರೋ ಅಪೋಸ್ತಲರುಗಳು, ಅವ್ರು ಕಳಿಸಿರೋ ಅಪೋಸ್ತಲರುಗಳು ಸುವಾರ್ತೆ ಸಾರಿರೋ ಕಾಲದಲ್ಲಿ ಈ ತರ ಒಂದು ಪರಿಸ್ಥಿತಿ ಸಭೆಗೆ ಬಂದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ, ಬರೀ ಒಂದು 20-30 ವರ್ಷ ಒಳಗೆ ಈ ಪರಿಸ್ಥಿತಿ ಬಂದಿದ್ರೆ, 33 ಚಿಲ್ಲರೆಯಲ್ಲೇ 33, 31 ಏನೇನೋ ನಂಬರ್ ಹೇಳ್ತಾರೆ, ಅದಕ್ಕೆ ನಾನು ಬರೀ 30 ಅಂತ ಹೇಳ್ತಾ ಇದ್ದೀನಿ. 30 ಬಂದಿರೋ ಸುವಾರ್ತೆ ಇದೆಲ್ಲ ಬರೀ ಒಂದು 60 ಒಳಗೆ ಬರ್ದಿರೋದು, 60-62 ಒಳಗೆ ಬರ್ದಿರೋದು. ಇಷ್ಟರೊಳಗೆ ಬರೀ ಒಂದು ತಲಾಂತರ ಹೋಗಿಲ್ಲ. ಅದರೊಳಗೆ ಈ ಹೇಳಿರೋರು ಬದುಕಿದ್ದಾರೆ. ಅವ್ರು ನೋಡುವಾಗ ರಕ್ಷಣೆ ಬಗ್ಗೆ ಏನನ್ನು ಹೇಳ್ಕೊಡೋಕ್ಕೆ ಪ್ರಾರಂಭ ಆಯಿತು. ಆಗ ನೋಡಿ, ಇದಕ್ಕೆ ತುಂಬ ಡೀಟೇಲ್ ಆಗಿ ನಾವು ಮಾಡಬೇಕು ಸಬ್ಜೆಕ್ಟ್ಗಳು. ಕಾರಣ ನಾವು ಇಂಥವ್ರು ಸುಳ್ಳು ಇಂಥವ್ರು ಇದಂತ ಹೇಳೋಕೆ ಹೋಗ್ತಾ ಇಲ್ಲ. ನಮಗೆ ಸ್ಕೇಲು ಆಧಾರ ಏನು? ಬೈಬಲ್ ವಾಕ್ಯನೇ. ಇದು ನಾವು ಚೆನ್ನಾಗೆ ಓದಿ ನನಗೆ ರಕ್ಷಣೆ ಬೇಕು ಅಂತ ಈ ವಾಕ್ಯದ ಪ್ರಕಾರ ನಾವು ನಡೀತಾ ಇರೋದು. ನಾವು ಇಂಥ ಸಭೆಗೆ ವಿರೋಧವಾಗಿ ಏನಿಲ್ಲ, ಅದು ಅವ್ರವ್ರ ನಂಬಿಕೆಗಳು. ಬಟ್ ನನಗೆ ರಕ್ಷಣೆ ಬೇಕು, ಅದಕ್ಕೆ ನಾನು ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಡಿ ಮಾಡುವಾಗ ಇದೆಲ್ಲ ನನಗೆ ಟಚ್ ಆಯಿತು ಮನಸ್ಸಿಗೆ. ನೋಡಿ, ಇಟ್ ವಾಸ್ ನೀಡ್ಫುಲ್ಲು. ಹಾಗಾದ್ರೆ ಏನು? ಬರೀ ಓದ್ರಿ. ವಿಷಯದಲ್ಲಿ ನಿಮ್ಗೆ ಬರೆಯುವುದಕ್ಕೆ ಪೂರ್ಣ ಶಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ಪೂರ್ಣ ಮನಸ್ಸಿನಲ್ಲಿ ಪೂರ್ಣ ಶಕ್ತಿಯಿಂದ ಪ್ರಯತ್ನ ಹಾಗಾದ್ರೆ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವರು. ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಕಾಪಾಡಿಕೊಳ್ಬೇಕು. ನಮ್ ಕೈಗೆ ಸಿಕ್ಕಿರೋ ನಂಬಿಕೆಯನ್ನು ನಾವು ಕಾಪಾಡ್ಕೊಳ್ಬೇಕಂತೆ. ನಂಬಿಕೆಯನ್ನು ಏನಾಯ್ತು? ಇಟ್ ವಾಸ್ ನೀಡ್ಫುಲ್ ಟು ರೈಟ್ ಎಲ್ಲ ವಿಷಯ ನಾನು ಬರಿಬೇಕು. ನೋಡಿ, ಅಷ್ಟರೊಳಗೆ ಏನಾಯ್ತು, ಇವ್ರು ಬಂದು ಸತ್ಯ ಹೇಳಿಬಿಟ್ಟು ಹೋಗಿದ್ಮೇಲೆ ಸ್ವಲ್ಪ ವರ್ಷ ಆಗಿದ್ಮೇಲೆ ಕೆಲವು ಬೇರೆಯವರೆಲ್ಲ ಬಂದಿದ್ದಾರೆ, ಬೇರೆ ಮತದಿಂದ ಬಂದಿರ್ತಾರೆ. ಕಾರಣ ಈ ಸುವಾರ್ತೆ ತುಂಬ ಫಾಸ್ಟ್ ಆಗಿ ಟಚ್ ಆಯ್ತು ಎಲ್ಲರಿಗೂ. ಆಗ ಬೇರೆ ಬೇರೆ ಭಾಷೆಯಿಂದ, ಬೇರೆ ಬೇರೆ ಊರಿಂದೆಲ್ಲ ಬಂದು ಏನೋ ಹೇಳ್ಕೊಂಡು ಹೋಗ್ಬಿಡ್ತಾರೆ ಇವ್ರಿಗೆ. ಆಮೇಲೆ ಏನಾಯ್ತು, ಸಭೆ ಒಳಗೆ ಗೆಲಿಗಳು ಬಂತು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನೀವು ಕಾಪಾಡ್ಕೊಳ್ಬೇಕು. ನಾವು ಯಾರನ್ನೂ ಕಡ್ಡಿ ಇಟ್ಕೊಂಡು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಇನ್ನೊಬ್ಬರನ್ನು. ಬಟ್ ನಾವು ನಮ್ಮನ್ನು ಕಾಪಾಡ್ಕೊಳ್ಬೋದು. ಅದೇ ಅವ್ರು ಹೇಳ್ತಿರೋದು, ನೀವು ನಿಮ್ಮನ್ನು ಕಾಪಾಡ್ಕೊಳ್ಳಿರಿ, ಮಾಡೋರು ನಾವು ನಿಲ್ಸೋಕ್ಕಾಗಲ್ಲ. ಈಗ ಇದು ಯಾಕೆ ಈ ಥರ ಆಯಿತು? ನಾವು ಕರ್ತನ ಸಾಮ್ಯ ನೋಡಿ, ಕರ್ತನ ಏನಂತ ಹೇಳಿದ್ರು, ಸುವಾರ್ತೆ ಸಾರಿದ ಮೇಲೆ ಸಾರಿ ಇರೋರು ಮಲಗ್ಬಿಟ್ರು. ಅದು ಹೆಂಗ್ ತಗೊಳ್ಬೋದು ನಾವು? ಇದೊಂದು ಸಾಮ್ಯ. ಹೆಂಗ್ ತಗೊಳ್ಬೋದು ನಾವು? ಈ ಅಪೊಸ್ತಲರುಗಳು ಸತ್ಯ ಸಾರಿದ ಮೇಲೆ ಮಲಗ್ಬಿಟ್ರು. ಆ ಮಲಗ್ಬಿಟ್ಟು ನಾವು ಹೆಂಗ್ ತಗೊಳ್ಬೋದು? ಹೆಂಗ್ ತಗೊಳ್ಬೋದು? ಮಲಗಿರೋದು ಅರ್ಥ ಏನು? ನಾವು ಅವ್ರ ಮುಂದೆ ನಾವು ಎಚ್ಚರಿಕೆವಾಗಿ ಇಲ್ಲ ಅಂತ ಫಸ್ಟ್ ಮೀನಿಂಗ್. ಮಲಗ್ಬಿಟ್ಟಿದ್ದೇನೆ ನಾನು, ಇಲ್ಲೇ ಇರ್ಬೋದು. ನಾನು ಮಲಗಿದ್ರೆ ನನ್ ಏನಾಗ್ತದೆ ಅಂತ ನನ್ಗೆ ಗೊತ್ತಾಗಲ್ಲ, ನನಗೆ ಏನು ಗೊತ್ತಾಗಲ್ಲ. ಕಾರಣ ನಾನು ಮಲಗಿದ್ದೀನಿ. ನಾವು ಆಲ್ರೆಡಿ ಮಲಗಿರೋದೇನಂತ ಹೇಳಿದ್ದೀವಿ. ಎಚ್ಚರಿಕೆ ಹೋಯ್ತು ನನಗೆ, ನನ್ನ ಸೆನ್ಸ್ ಕೆಲಸ ಮಾಡ್ತಾ ಇಲ್ಲ. ಅದನ್ನು ದೇವರು ಬೇರೆ ಬೇರೆ ಕಡೆ ನಾವು ಅಪ್ಲೈ ಮಾಡ್ಬೋದು. ಹಿಂಗೆ ಹೇಳ್ಬೋದು, ಈಗ ನಾನು ಸತ್ಯ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಆಗ ಅವ್ರಿಗೆ ನಾವೇನಾಗಿದ್ದೀವಿ, ನಿದ್ರೆ ಮಾಡಿರೋ ಥರ ಆಯಿತು. ನಾವು ಇನ್ನೊಂದ್ಸಲ ಅಲ್ಲಿ ಹೋಗಿ ಪ್ರಕಟಣೆ ಆಗುವಾಗ ಮಾತ್ರ ನಾವು ವಾಪಸ್ ಬಂದಿರೋ ಥರದ ಅರ್ಥನೂ ತಗೊಳ್ಬೋದು. ಇದು ಸೆಕೆಂಡ್ ಮೀನಿಂಗ್. ಇದಕ್ಕೆ ಮೂರನೇ ಮೀನಿಂಗ್ ಅಂತ ತಗೊಳ್ಬೋದು, ನಾವು ಅಲ್ಲಿ ಹೋಗಿ ಸುವಾರ್ತೆ ಸಾರಿ ಆಮೇಲೆ ವಾಪಸ್ ನಾವು ಅಲ್ಲಿ ಬರಲ್ಲ.
ನಮ್ಗೆ ಇನ್ನೊಂದ್ ಕಡೆ ಸುವಾರ್ತೆ ಸಿಕ್ಕಿರ್ತದೆ. ಒಂದ್ ಜಾಗದಲ್ಲಿ ಹೋಗ್ಬಿಟ್ಟು ಹಂಗೆ ಸುವಾರ್ತೆ ಸಾರಿ ಇನ್ನೊಂದು ಊರು ಇದೇ. ಆದಿಲಿರೋ ಅಪೊಸ್ತಲರೆಲ್ಲ ಹಿಂಗೆ ಮಾಡಿದ್ರು. ಯಾರು ಒಂದ್ ಜಾಗದಲ್ಲಿ ಸಭೆ ಸ್ಥಾಪನೆ ಮಾಡಿಲ್ಲ. ಅವರು ಮಾಡ್ಬಿಟ್ಟು ಅಲ್ಲೇ ಕೂತಿಲ್ಲ, ಯಾರು ಮಾಡಿಲ್ಲ. ಎಲ್ಲ ಅಪೊಸ್ತಲರು ಏನ್ ಮಾಡಿದ್ರು, ಸಭೆಗಳನ್ನು ಹೇಳ್ಕೊಂಡೇ ಹೋಗ್ತಾ ಇದ್ರು. ಅವರು ಹೊಸ ಹೊಸ ಸಭೆ ಬರ್ತಾ ಇತ್ತು. ಹೊಸ ಸಭೆ ಬರುವಾಗ ಏನ್ ಮಾಡಿದ್ರು, ಅದ್ರ ಒಳಗೆ ಇರೋ ಒಳ್ಳೆಯವರನ್ನು ತಗೊಂಡು ಹಿರಿಯರಾಗಿ ಮಾಡಿ ಅಲ್ಲಿ ಇಕ್ಕಿದ್ರು. ಅವ್ರನ್ನು ಅಷ್ಟೇ ಮಾಡಕ್ಕಾಗದವ್ರು, ಕಾರಣ ಅವ್ರಲ್ಲಿ ಇರಕ್ಕಾಗಲ್ಲ. ಪೇತ್ರನೇ ಹೇಳಿದ್ರು, ನಾವು ಒಂದು ಸಭೆ ಒಳಗೆ ಇರಕ್ಕಾಗಲ್ಲ, ನಾವು ಸುವಾರ್ತೆ ಸಾರ್ಕೊಂಡು ಹೋಗ್ತಾ ಇರಬೇಕು. ಇದೇ ತರ ಗೆಲಿಬಿಲಿ ನಾವು ಅಪೊಸ್ತಲರ ಕೃತಿ 6ನೇ ಅಧ್ಯಾಯದಲ್ಲಿ ಪೇತ್ರ ಬಂತು. ಆಗ ಪೇತ್ರ ಭಾಷೆ ಬಗ್ಗೆ ಬಂತು, ಹೀಬ್ರೂ ಭಾಷೆ ಮತ್ತು ಗ್ರೀಕ್ ಭಾಷೆಯಲ್ಲಿ ಬಂತು. ಆಗ ನಂಬಿಕೆಗೆ ಏಟಾಗುತ್ತೆ ಅದು. ಆಗ ಪೇತ್ರ ಅಂತ ಹೇಳಿದ್ರು, ನೋಡಿ ನಾವು ಇದೆಲ್ಲ ಕೂತ್ಕೊಂಡು ಇರೋಕ್ಕಾಗಲ್ಲ. ನಮ್ಗೆ ಕೊಟ್ಟಿರೋ ಕೆಲಸ ಏನು, ನಾವು ಲೋಕದ ಕಡೆ ಹೋಗಿ ಎಲ್ಲರಿಗೂ ಸುವಾರ್ತೆ ಸಾರಬೇಕು. ಅದಕ್ಕೆ ನಮ್ಗೆ ಎಲ್ಲೆಲ್ಲ ಅವಕಾಶ ಸಿಗ್ತಾ ಇರ್ತದೆ, ನಾವು ಹೋಗ್ತಾ ಇರ್ತೀವಿ. ಅವ್ರು ಏನ್ ಮಾಡಿದ್ರು, ಆ ಸಭೆ ಒಳಗೆ ಒಂದು 7 ಜನನ ಆರಿಸ್ಕೊಂಡು, ಯಾರಿಗೆಲ್ಲ ಒಳ್ಳೆ ಪವಿತ್ರ ಆತ್ಮದ ವರ ಇತ್ತು ಎಲ್ಲ ನೋಡಿ ಆರಿಸ್ಕೊಂಡು ಅವರೆಲ್ಲೋ ಹಿರಿಯರಾಗಿ ಮಾಡಿ ಬಿಟ್ಬಿಟ್ರು. ಇದು ಪ್ರಾರಂಭ ಕಾಲದಲ್ಲಿ. ಹಿಂಗೆ ಹೋಗ್ತಾ ಏನಾಯ್ತು, ಇವರೆಲ್ಲರೂ ಹಿಂಗ್ ಮಾಡ್ಬಿಟ್ಟು ಹೋಗಿದ್ಮೇಲೆ ಆಮೇಲೆ ಎಲ್ಲೋ ಒಂದ್ ಕಡೆ ಇರುವಾಗ ಇವ್ರಿಗೆ ಸುದ್ದಿ ಸಿಗ್ತದೆ, ಪತ್ರ ಬರೀತಾರೆ 6 ಜನ. ನೋಡಿ, ನೀವು ಪ್ರಾರಂಭ ಮಾಡಿರೋ ಸಭೆ ಈ ತರ ಆಯ್ತು ಅಂತ ಯಾರೊಬ್ರು ಬರೆಯುವಾಗ ಅದು ಯೂದಾಗೂ ಸಿಕ್ಕಿದೆ. ಯೂದಂತ ಅಪೊಸ್ತಲರಿಗೆ ಸಿಕ್ಕಿ ಅವ್ರು ವಾಪಸ್ ಅದೇ ಸಭೆಗಳಿಗೆ ಬರೀತಾ ಇದ್ದಾರೆ. ನಾನು ಏನ್ ಮಾಡಕ್ಕಾಗಲ್ಲ, ಈಗ ನಾನು ನಿಮ್ಮ ಹತ್ರ ಬರೋಕ್ಕಾಗಲ್ಲ, ಅದು ನಡೀತಾ ಇದೆ. ಬಟ್ ನಾನು ಅಲ್ಲಿಂದ ನಿಮ್ಗೆ ಪತ್ರ ಬರೀತದೆ, ಯಾವ ಸರಿ ಯಾವ ತಪ್ಪು ಅಂತ ಒಂದು ಸಣ್ಣ ಪತ್ರ ಬರೆದಿದ್ದಾರೆ ಜೂಡ. ಓಕೆ, ಅದಕ್ಕೆ ಅವ್ರೇನು, ನೀವೇನ್ ಮಾಡಿ ಈ ಪರಿಶುದ್ಧ ನಂಬಿಕೆಯನ್ನು, ನಿಮ್ಗೆ ಸಿಕ್ಕಿರುವ ಈ ಕಾಮನ್ ನಂಬಿಕೆಯನ್ನು ನೀವು ಕಾಪಾಡ್ಕೊಳ್ಬೇಕು. ಅದು ನಿಮ್ ಕೈಯಲ್ಲಿದೆ ಅಂತ. ಹಾಗಾದ್ರೆ ಏನಾಗಿದೆ, ತುಂಬಾ ಜನ ಬೇರೆ ಬೇರೆ ಬಂದು ತಪ್ಪು ನೋಡಿ. ಇದೇ ತರ ಪೌಲ್ಗೆ ಬಂದಿರೋ ಒಂದು ಸಿಚುವೇಶನ್ ನಾವು ಇನ್ನೊಂದ್ ಕಡೆ ಹೋದ ನೋಡಿ. ಪೌಲ್ ಅಪೊಸ್ತಲರ ಕೃತಿ 20:28 ಏನ್ ಹೇಳ್ತಿದ್ದಾರೆ ನೋಡಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ನೋಡಿ, ದೇವರು ಅವ್ರು ಕೊಟ್ಟಿರೋ ಈಡಿಂದ ಅದ್ರ ಮುಖಾಂತರ ಬಂದಿರೋ ಸುವಾರ್ತೆ, ಅದನ್ನು ಹೇಳಿ ಅದ್ರಲ್ಲಿ ಬಂದಿರೋ ನಂಬಿಕೆ ಜನರು ಅದೊಂದು ಸಭೆಯಾಗಿ ಆ ಸಭೆಯನ್ನು ದೇವರಿಗಾಗಿ ನಾವು ನಡೆಸ್ಬೇಕಂತೆ. ಕಾರಣ ಜನ ದೇವರು ಮಾಡಿರೋದು, ಅವ್ರಿಗೆ ಪ್ರಾಣ ಕೊಟ್ಟಿರೋದು ದೇವರು. ಇವ್ರಿಗೆ ಬರೀ ಕರ್ಕೊಂಡ್ ಬಂದು ಸೇರ್ಸೋಕ್ ಹೇಳಿರೋದು. ಅಂತವ್ರು ಬಂದು ಏನ್ ಮಾಡಿದ್ರು ನೋಡಿ, ಇನ್ನು ಮುಂದೆ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ. ನಾವು ಪವಿತ್ರ ಹೇಳಿದ್ರಲ್ಲ, ಕೆಲವು ಗ್ರೀಕ್ ಸಭೆ ಬರುವಾಗ ಅಲ್ಲಿ ಪವಿತ್ರ ಆತ್ಮ, ಅದೇ ತರ ಪೌಲ್ ಹೇಳ್ತಿದ್ದಾರೆ, ಪವಿತ್ರ ಆತ್ಮ ಇರೋರು ನಿಮ್ಮನ್ನು ಕೆಲವ್ರನ್ನು ಸಭೆಗೆ ನಡೆಸಿ ಅಂತ ನಾವು ಹಿರಿಯರಾಗಿ ಮಾಡಿದ್ದೀವಿ. ಇದು ಪೌಲ್ ಅವ್ರ ಸಭೆಗೆ ಬರೀತಾ ಇರೋದು. ಯಾವ ತರ ಯೂದ ಅವ್ರು ಗೊತ್ತಿರೋ ಸಭೆಗೆ ಬರೀತಾ ಇದ್ದಾರೆ, ಪೌಲ್ ಅವ್ರು ಸ್ಥಾಪನೆ ಮಾಡಿರೋ ಸಭೆಗೆ ಬರೀತಾ ಇದ್ದಾರೆ. ಅಪೊಸ್ತಲರ ಕೃತಿಯಲ್ಲಿ ಆಲ್ರೆಡಿ ಜನರಲ್ ಆಗಿ ಬಂದ್ಬಿಡುತ್ತು ಅಪೊಸ್ತಲರಿಗೆ ಏನ್ ಬಂತಂತ. ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನೋಡಿ, ನೀವು ಎಚ್ಚರಿಕೆಯಾಗಿರ್ಬೇಕು. ಇದೇ ಪರಿಸ್ಥಿತಿ ಅಲ್ಲೂ ಇದೆ, ನೀವೆಲ್ಲ ಎಚ್ಚರಿಕೆಯಾಗಿರ್ಬೇಕು. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ನಾನು ಹೋದ ಮೇಲೆ, ಇವಾಗ ಕರ್ತನ ಹೇಳಿರೋ ಸಾಮ್ಯದಲ್ಲಿ ಬಿತ್ತಿರೋರು ಮಲಗ್ಬಿಟ್ರು. ಈಗ ಬಿತ್ತಿರೋರು ಮಲಗ್ಬಿಟ್ರು ಅಂತ ಹೇಳೋದು, ಈಗ ಪೌಲ್ ನೋಡಿ ಹೇಳ್ಬಿಟ್ಟು ಸ್ಥಾಪನೆ ಮಾಡಿ ಹೋಗ್ಬಿಟ್ರು. ಈಗ ಏನಂತ ತಗೊಳ್ಬಹುದು, ಬಿತ್ತಿರೋರು ಮಲಗ್ಬಿಟ್ರು ಅರ್ಥ. ಬಿತ್ತಿರೋರ್ ಜೊತೆಯಲ್ಲಿ ಇಲ್ಲ. ಅವರು ಕಣ್ಣೊತ್ತಿ ನೋಡುವಾಗ ಸಾಮ್ಯದಲ್ಲೇ ಅವ್ರು ಬಿತ್ತಿರೋ ಜಾಗದಲ್ಲಿ ಕಲೆಗಳು ಏನಾಗಿದೆ. ಆಗ ಎಲ್ಲೋ ಊರುಗಳಿರುವಾಗ ಅವ್ರು ವಾಪಸ್ ಬರೀತಾ ಇದಾರೆ ಪತ್ರ ಮುಖಾಂತರ, ನೋಡಿ ನಾವು ಬಿತ್ತಿದ್ದೀವಿ. ಬಟ್ ಏನಾಗಿದೆ, ನಮ್ಮ ಕರ್ತನ ಹೇಳಿರೋ ಸುವಾರ್ತೆ ಪ್ರಕಾರ, ಅವ್ರು ಹೇಳಿರೋ ಸಾಮ್ಯದ ಪ್ರಕಾರ ನಾವು ಬಿತ್ತಿರೋ ಜಾಗದಲ್ಲಿ ನಾವು ಮಲಗಿದೀವಿ. ಬಟ್ ನಾವು ಮಲಗಿ ಎದ್ದು ನೋಡುವಾಗ ಅರ್ಥ ಏನು, ನಾವು ಏನು ಬೇರೆ ಊರಲ್ಲಿ ಇದ್ದೀವಿ, ಎಷ್ಟೋ ದೂರ, ಅಲ್ಲಿಂದ ನಾವು ಪ್ರಯಾಣ ಮಾಡ್ಕೊಂಡು ಬರಕ್ ಆಗಲ್ಲ. ಅದು ಆ ಕಾಲದಲ್ಲಿ ಕತ್ತದ ಮೇಲೆ ನಡ್ಕೊಂಡೆಲ್ಲ ಹೋಗಿ ಸುವಾರ್ತೆ ಸಾರಿರೋರು 1000 ಕಿಲೋಮೀಟರ್ ದೂರ ಇರೋ ಊರಿಗೆ ಸುವಾರ್ತೆ ಸಾರಿ, ರೋಮ್ ಎಲ್ಲಿದೆ ಅಲ್ಲಿಂದ ಹೆಂಗೆ ಇಲ್ಲಿ ಬರೋಕ್ಕಾಗುತ್ತೆ, 900 ಕಿಲೋಮೀಟರ್ 1000 ಕಿಲೋಮೀಟರ್ ಜಾಗಕ್ಕೆಲ್ಲ ಸುವಾರ್ತೆ ಸಾರ್ಬಿಟ್ಟಿದ್ದಾರೆ. ಆಗ ಇದು ಸಮುದ್ರದ ಬಾರ್ಡರ್ ಇಂದ ಸಮುದ್ರ ಮಾರ್ಗ ಹೋಗ್ಬಿಟ್ರು. ಈಗ ಈ ಸಮುದ್ರ ಮಾರ್ಗ ತಿರ್ಗಾ ಬಂದು ಈ ಸಭೆಗೆಲ್ಲ ಬರ್ಬೇಕಾದ್ರೆ ಆಗೋ ವಿಷಯ ಅಲ್ಲ ಅದು. ಅದಕ್ಕೆ ಏನ್ ಮಾಡಿದ್ರು, ಪತ್ರ ಬರೆದ್ಬಿಟ್ಟು ಸಭೆಗಳಿಗೆ ಕೊಟ್ಬಿಟ್ಟು, ಪೌಲ್ ಹೇಳ್ತಾರೆ ಈ ಪತ್ರವನ್ನು ಎಲ್ಲ ಸಭೆಗಳಿಗೆ ತಿಳಿಸಿ ಅಂತ. ಈ ತರ ಸಿಸ್ಟಮ್ ಇತ್ತು ಅವಾಗ. ಈಗ ಏನಾಯ್ತು, ಈ ಅಪೊಸ್ತಲರ ಕೃತಿ ಕಾಲದಲ್ಲಿ ಮೇನ್ ಆಗಿ ಬಂದ್ರೆ ಎಲ್ಲ ಅಪೊಸ್ತಲರು ಈ ಲೆಟರ್ ಏನ್ ಮಾಡಿರ್ತಾರೆ, ಇದನ್ನ ಎಲ್ಲಾ ಕಡೆ ಎಲ್ಲ ಸಭೆಗಳಿಗೆ ಕೊಟ್ಬಿಡ್ತಾರೆ. ಈ ತರ ನಮ್ಗೆ ಸುವಾರ್ತೆ ಸಾರಿರು ಈ ತರ ಹೇಳ್ತಾ ಇದಾರೆ, ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ಏನ್ ಪರಿಸ್ಥಿತಿ ಆಗಿದೆ ನೋಡಿ ಈಗ.
ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ನೋಡಿದಾರೆ, ಅವ್ರ ಹಿಂಡನ್ನು ಕನಿಕರಿಸಲ್ಲ. ಯಾರು? ಸತ್ಯ ಕೇಳಿರೋರೆ, ಬೇರೆ ಮತದಲ್ಲಿರೋರಲ್ಲ. ಇದೇ ಗ್ರಂಥವನ್ನು, ಇದೇ ಸುವಾರ್ತೆಯನ್ನು ಕೇಳಿ, ಹಾಗಾದ್ರೆ ಏನು, ಯಾವ ಒಂದು ಉದ್ದೇಶ ನಮ್ಮ ಅಪೊಸ್ತಲರಿಗಿತ್ತು ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಸತ್ಯದಲ್ಲಿರುವ ಪ್ರೀತಿ ಈ ಆಮೇಲೆ ಬಂದಿರೋ ಹಿರಿಯರಿಗೆ ಇಲ್ಲ. ಬಟ್ ನೋಡಿ, ಅವರು ಹೆಂಗ್ ಸಭೆಯಲ್ಲಿ ಹೇಳ್ತಾರೆ, ನಮ್ಗೆ ಪ್ರೀತಿ ಇಲ್ಲ ಅಂತ ಹೇಳಲ್ಲ ಅವರು, ನಾವು ನಿಮ್ಗಾಗಿ ಪ್ರಾಣ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಬಟ್ ಇಲ್ಲಿ ಪೌಲ್ ಹೇಳ್ತಿರೋರು, ಪೌಲ ಸುವಾರ್ತೆ ಸಾರಿ ಇರೋದು ಅವ್ರಿಗೆ. ಪೌಲ್ ಹೇಳ್ತಿದ್ದಾರೆ, ಅವ್ರು ಕನಿಕರಿಸಲ್ಲ, ಅವ್ರು ಡ್ರಾಮಾ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ ನಮ್ಮ ಮುಂದೆ. ನಿಮ್ದು ನಿಜವಾಗಿರೋ ಕುರುಬರು, ನಿಮ್ಗಾಗಿ ನಾವು ಪ್ರಾಣ ಕೊಡ್ತೀವಿ ಅಂತೆಲ್ಲ ಹೇಳಿ ಅವ್ರು ಡ್ರಾಮಾ ಮಾಡ್ತಾರೆ. ಅದಕ್ಕೆ ಅವರು ನಿಜವಾಗಿ ಕನಿಕರಿಸಲ್ಲ, ಅವ್ರು ಡ್ರಾಮಾ, ಅವ್ರು ಕನಿಕರಿಸೋದು ಡ್ರಾಮಾ. ಕಾರಣ ಸತ್ಯ ನಾವು ಓದ್ಬೇಕು, ಸತ್ಯದಲ್ಲಿ ನಾವು ನಡೀಬೇಕು. ಸತ್ಯ ಬಿಟ್ಟು ನಮ್ಗೆ ರಕ್ಷಣೆ ಸಿಕ್ಕಲ್ಲ. ನೆಕ್ಸ್ಟ್, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳ್ಕೊಳ್ಳುವರು. ನೋಡಿದ್ರೆ ಅದು ಮಾತ್ರ, ನಿಮ್ಮೊಳಗೇನು ಕೆಲವರು ಇರ್ತಾರೆ, ಕೆಲವರು ಆಚೆಯಿಂದ ಹೊಸಬರು ಬರ್ತಾರೆ, ಕೆಲವರು ನಿಮ್ಮೊಳಗೆ ಇದ್ದಾರೆ. ಇವ್ರು ನಿಜವಾಗಿ ಕನಿಕರ ಮಾಡಲ್ಲ, ಇವ್ರ ಉದ್ದೇಶನೇ ಬೇರೆ. ಹೆಂಗಾದ್ರೂ ಇಟ್ಕೊಂಡು ನಾವು ಬಾಳ್ಬೇಕು, ನಾವು ಬದುಕಬೇಕು, ನಾವು ಸಂಪಾದನೆ ಮಾಡ್ಬೇಕು ಅಂತ ಉದ್ದೇಶಕ್ಕೆ ಸಭೆ ಮಾಡ್ತಾರೆ. ಪಂಗಡಗಳು ಮಾಡಿಕೊಂಡು ದುರುಪದೇಶ ನೋಡಿ ಏನ್ ಮಾಡುದು, ಅದನ್ನು ಸತ್ಯವನ್ನು ಏನ್ ಮಾಡ್ಬಿಡ್ತಾರೆ ನೋಡಿ. ಆದ ಕಾರಣ ಅದೇ ಕಂಟಿನ್ಯೂ ಮಾಡ್ಬೇಕು. ಸತ್ಯ ಚೇಂಜ್ ಆಗ್ತದೆ ಅಂತ ಲೈನ್, ಒಂದ್ಸಲ ಲೈನ್ ಅದು. ಇದಲ್ಲದೆ ನಿಮ್ಮಲ್ಲಿಯೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳು ಮಾಡಿ ಸತ್ಯವನ್ನು ಬಿಟ್ಟು ಬೇರೆ ಉಪದೇಶಗಳನ್ನು ಹೇಳಿ ಸಭೆ ಸ್ಥಾಪನೆ ಮಾಡ್ಬಿಡ್ತಾರೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಪೌಲನು ಹೇಳಿದ್ದಾರೆ. ಇನ್ನು ನಾವು ಇದನ್ನು, ಪೌಲು ಎಷ್ಟು ಕಠಿಣವಾಗಿರೋ ಭಾಷೆ ಪ್ರಯೋಗ ಮಾಡ್ತಿದ್ದಾರೆ ನೋಡಿ. ಪೌಲು ಇದು ತಿಮೋತಿಗೆ ಬರೆಯುವಾಗ ನೋಡಿ, ಕರ್ತನ ಹೇಳಿದ್ರು, ಸುವಾರ್ತೆ ಸಾರಿರೋರು ಮಲಗಿ ಅವ್ರು ಎದ್ದು ನೋಡುವಾಗ ಈ ತರ ಆಗ್ಬಿಟ್ಟಿದೆ. ಆಗ ಅದಕ್ಕೆ ಯಾರು ಮಾಡಿದ್ರು ಅಂತ ಕೇಳುವಾಗ ಕರ್ತನ ಹೇಳ್ಬಿಟ್ರು, ಅದು ನೀವು ಮಲಗಿರುವಾಗ ಈ ಸುವಾರ್ತೆಗೆ ಶತ್ರುವಾಗಿರುವ ಈ ಲೋಕದ ಅಧಿಕಾರಿ, ಈ ಲೋಕವನ್ನು ನಡೆಸ್ತಾ ಇರೋನು, ಅವ್ರ ಕಡೆಯಿಂದ ಕೆಲವ್ರು ಬಂದ್ಬಿಟ್ರು. ಅವ್ರನ್ನ ವಾಪಸ್ಸು ಅವ್ರ ಕಡೆ ಕರೆಯೋಕ್ಕೆ, ಸಾತಾನ್ ರಾಜ್ಯದಲ್ಲಿ ಇಟ್ಕೊಳ್ಳೋಕೆ ಇದೇ ಸುವಾರ್ತೆಯನ್ನು ಬದಲಿಸಿ ಹಳೆ ಧರ್ಮ ಕರ್ಕೊಂಡು ಹೋಗಲ್ಲ, ಇದೇ ಧರ್ಮದಲ್ಲಿ ಇಟ್ಕೊಂಡು ಸತ್ಯವನ್ನು ಸ್ವಲ್ಪ ಬದಲಿಸಿ, ಕಾರಣ ಸತ್ಯ ಬದಲಾಗ್ಬಿಟ್ರೆ ಅದರಲ್ಲಿ ರಕ್ಷಣೆ ಸಿಕ್ಕಲ್ಲ ಅಂತ ಸೈತಾನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವರಿಗೆ ವಿರೋಧವಾಗಿರೋ ಶಕ್ತಿಗಳು ಜನರನ್ನು ಅವ್ರ ಭಕ್ತಿಯಿಂದ ಬಿಟ್ಟು ಆಚೆ ಬಂದಿರೋರು ಈ ಸುವಾರ್ತೆ ಕೇಳಿ ಅವ್ರು ವಾಪಸ್ ಬಂದ್ಮೇಲೆ ಆ ಶಕ್ತಿಗಳಿಗೆ ಗೊತ್ತು, ಇವರು ತಿರ್ಗಾ ನಾವು ಅದೇ ಹಳೆ ಪುರಾಣ ಹೇಳಿದ್ರೆ ನಂಬಲ್ಲ. ಸೊ ಇವ್ರನ್ನ ಹೆಂಗ್ ಯಾಮರ್ಸ್ಬೇಕು, ಇವ್ರು ಯಾವ ಪುಸ್ತಕವನ್ನು ಕೈಯಲ್ಲಿ ತಗೊಂಡಿದ್ದಾರೆ ನೋಡಿ, ಸತ್ಯವೇ ಪುಸ್ತಕ ಅಂತ, ಅದರಲ್ಲೇ ನಾವು ಯಾಮರ್ಸ್ಬಿಟ್ರೆ ಇವರು ನಾವು ಒಳ್ಳೆ ಕ್ರೈಸ್ತರು, ನಾವು ಸತ್ಯ ಕ್ರೈಸ್ತರನ್ನು ನಂಬ್ಕೊಂಡು ಜೀವನ ಕಾಲವೆಲ್ಲ ನಡ್ಕೊಂಡು ರಕ್ಷಣೆ ಹೊಂದದೆ ಸತ್ತೋಗ್ಬಿಡ್ತಾರೆ. ಈ ತರ ಯಾಮರ್ಸಕ್ಕೆ ದೇವರ ಶಕ್ತಿ, ದೇವರಿಗೆ ವಿರುದ್ಧವಾಗಿರೋ ಶಕ್ತಿಗಳು ಮಾಡೋದು. ಅದು ಯಾವಾಗ ಮಲಗಿದ ಮೇಲೆ ಮಾಡ್ಬಿಟ್ರು. ಹಾಗಾದ್ರೆ ಏನಾಯ್ತು, ಬಿತ್ಬಿಟ್ರು. ಆ ಕಾಲದಲ್ಲೇ ಪಂಗಡಗಳು ಬೇರೆ ಆಗ್ಬಿಡ್ತು, ಸುಳ್ಳು ಬಂದ್ಬಿಡ್ತು ಸಭೆ ಒಳಗೆ. ಅತಿ ಪರಿಶುದ್ಧವಾಗಿರೋ ನಂಬಿಕೆ ಅಂತೇಳಿ ಇದೇ ಯೂದು ಈಗ 21 ನೋಡಿ ಏನ್ ಹೇಳ್ತಿದ್ದಾರೆ ನೋಡಿ. ಪ್ರಿಯರೇ, ನೀವಾದರೂ ಫಸ್ಟ್ ಏನಂತ ಹೇಳಿದ್ರು, ನೀವು ಕಾಪಾಡ್ಕೊಳ್ಬೇಕಂತ ಹೇಳಿದ್ರು. ಈಗ ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿ, ಸ್ಟಾರ್ಟಿಂಗ್ ಅಲ್ಲಿ ಏನಂತ ಹೇಳಿದ್ರು, ಉದುವಾಗಿರುವ ರಕ್ಷಣೆ ಅಂತ. ಇವಾಗ ಹೇಳ್ತಾ ಇದ್ದಾನೆ, ಅದು ಕ್ರಿಸ್ತನಲ್ಲಿರುವ ಅತಿ ಪರಿಶುದ್ಧವಾಗಿರುವ ನಂಬಿಕೆ ಅಂತ. ನೆಕ್ಸ್ಟ್, ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ. ಭಕ್ತಿಯಲ್ಲಿ ಅಭಿವೃದ್ಧಿ ಹಾಗಾದ್ರೆ ಏನಾಗ್ತಾ ಇರ್ಬೇಕು, ನಾವು ಮಗು ತರ ಹೆಂಗ್ ಬೆಳೆದು ಒಂದು ಪರಿಪೂರ್ಣ ವ್ಯಕ್ತಿ ಆಗ್ತೀವಿ. ಇಲ್ಲ ನಾವು 1ನೇ ಕ್ಲಾಸ್ ಓದ್ಬಿಟ್ಟು ಹೆಂಗ್ ಡಿಗ್ರಿ ತಕೊಂಡು ನಾನು ಡಾಕ್ಟರೇಟ್ PhD ಅಂತ ಹೆಸರು ಬರ್ತದೆ ಅಲ್ವಾ, ಅದೇ ರೀತಿಯಲ್ಲಿ ಇದರಲ್ಲೂ ಏನ್ ಮಾಡ್ಬೇಕು ನಾವು ಹಾಗಾದ್ರೆ ಇನ್ನೂ ನಾವು ಕಲಿಬೇಕಾಗಿರೋದು ಇನ್ನೂ ಇದೆ, ನಾವು ತಿಳ್ಕೊಳ್ಬೇಕಾಗಿರೋದು ಇನ್ನೂ ಇದೆ ಅಂತ ನಾವು ಬಂದಿರೋ ಸತ್ಯ ಅಲ್ಲ, ನಾವು ಹುಡುಕುವ ಸತ್ಯ ಇನ್ನೂ ಹೆಚ್ಚಾಗ್ಬೇಕು. ಸಿಕ್ತು ಸಾಕು ಅಂತ ಬಿಟ್ಬಿಟ್ರೆ ಕೈಲಿರೋದು ಹೋಗ್ಬಿಡ್ತದೆ, ಇರೋ ನಂಬಿಕೆನೂ ಹೋಗ್ಬಿಡ್ತದೆ.
ಇಲ್ಲ, ನೀವು ಅಭಿವೃದ್ಧಿ. ಹಾಗಾದ್ರೆ ಏನು? ಇನ್ನೂ ಕಲಿಬೇಕು, ನೀವು ಇನ್ನೂ ತಿಳ್ಕೊಳ್ಬೇಕು, ಇನ್ನೂ ನೀವು ಪರಿಪೂರ್ಣರಾಗಬೇಕು ಅಂತ ಆ ಶ್ರಮ ಮಾಡ್ತಾ ಇರಿ. ನೀವು ಆ ಶ್ರಮ ಮಾಡ್ತಾ ಇರುವಾಗ ನಮ್ಗೆ ಆವಾಗ ನಾವು ಇರೋ ಸಭೆಯಲ್ಲಿ ಆ ಪರಿಪೂರ್ತಿ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಸಿಗ್ತದೆ ನಾವು ಹುಡುಕ್ತೀವಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲ ನಮ್ಗೆ ಇಲ್ಲೇ ಸಾಕು, ಎಲ್ಲ ಕರೆಕ್ಟ್ ಆಗಿದೆ, ಹಿಂಗೆ ನಡೆದ್ರೆ ಸಾಕು ಅಂತ ಅವ್ರು ಅಲ್ಲೇ ಇರಲಿ, ನಾವು ಅವ್ರನ್ನ ಯಾರನ್ನೂ ಬಲವಂತ ಮಾಡಲ್ಲ. ನಾವು ಎಲ್ಲ ಕಡೆ ಹುಡುಕ್ಬಿಟ್ರೆ ನಾವು ಇದು ಬಂದಿರೋದು. ಎಲ್ಲಿ ಹುಡುಕ್ ಸತ್ಯ ಇದೆ ಅಂತ ನಾನು ಎಷ್ಟೋ ಸಭೆಗಳು ಹುಡುಕಿದ್ದೇನೆ. ಯೆಹೋವ ಸಾಕ್ಷಿಗಳು, ಬ್ಯಾಪ್ಟಿಸ್ಟು, ಕ್ಯಾಥಲಿಕ್ಕು, ಏನ್ ಜೀಸಸ್ ಕ್ರೈಸ್ಟ್ ಆಫ್ ಲ್ಯಾಟರ್ ಡೇ ಸ್ಟೇಟ್ಸು, ಬ್ಯಾಪ್ಟಿಸ್ಟ್, ಎಷ್ಟು ಪಂಗಡಗಳು ಗೊತ್ತೆ. ಇದೆಲ್ಲ ಏನೋ ಒಂದು ಸಿಕ್ಕುತ್ತೆ, ಏನೋ ಒಂದು ಸತ್ಯ ಇರುತ್ತೆ ಅಂತ ಹುಡುಕಿ ಹುಡುಕಿ ಎಲ್ಲ ಓದ್ಬಿಟ್ಟು ತುಂಬಾ ಪಂಗಡಗಳು ನೋಡಿದ್ದೀನಿ. ಯಾಕೆ? ಯಾವ ಸಭೆಯಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟು, ಯಾವ ಕಡೆ ನಿಜವಾಗಿರೋ ಸತ್ಯ ಇದೆ, ಎಲ್ಲಿ ಕರೆಕ್ಟಾಗಿ ಬೈಬಲ್ ಪ್ರಕಾರ ಹೇಳ್ಕೊಡ್ತಾರೆ ಅಂತ ಹುಡುಕಿ ಅವ್ರ ಜೊತೆಲಿ ನಾನು ಇರ್ಬೇಕಂತ ಮಾತ್ರ ನನ್ನ ಆಸೆ. ಯಾಕೆ? ನನಗೆ ಸಿಕ್ಕಿರೋ ಅತಿ ಪರಿಶುದ್ಧ ನಂಬಿಕೆಯನ್ನು ನಾನು ಅತಿ ಪರಿಶುದ್ಧವಾಗಿ ಕಾಪಾಡಿಲ್ಲ ಅಂದ್ರೆ ನನಗೆ ರಕ್ಷಣೆ ಕೈ ಬಿಟ್ಟು ಹೋಯ್ತಂತಾನೆ ಬಂತಲ್ಲಿ. ಸೊ ಇದು ಯೂದ ಹೇಳ್ತಾ ಇರೋದು. ಈಗ ನಮ್ಗೆ ತಿಮೋತಿಗೆ ಪೌಲ್ ಬರೆಯುವಾಗ ನೋಡಿ, 1 ತಿಮೋತಿ 4 ಸ್ಟಾರ್ಟಿಂಗ್ ಇಂದ ನೋಡಿ ಅವ್ರು ಏನ್ ಹೇಳ್ತಿದ್ದಾರೆ ನೋಡಿ, ಏನಾಗುತ್ತೆ ಅಂತ ಬರೆದಿದ್ದಾರೆ ಅವರು ಈ ನಂಬಿಕೆ ಬಗ್ಗೆ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ನೋಡಿ, ಸಭೆ ಒಳಗೆ ಇದು ಪೌಲ್ ಕಾಲದಲ್ಲಿ ಆಗಿರೋದು. ಸಭೆ ಒಳಗೆ ದೆವ್ವಗಳ ಬೋಧನೆ ಹಾಗಾದ್ರೆ ಏನು? ಅನ್ಯ ನಂಬಿಕೆಯಲ್ಲಿರುವ ಒಳ್ಳೆ ವಿಷಯಗಳು. ಕಾರಣ ಎಲ್ಲ ಮತ ಯಾರಿಗೂ ಕೆಟ್ಟದ್ದು ಹೇಳ್ಕೊಡಲ್ಲ. ಎಲ್ಲ ಮತದಲ್ಲಿ ಏನಿದೆ? ಸುಳ್ಳು ಹೇಳಬೇಡಿ, ಕಳ್ತನ ಮಾಡಬೇಡಿ. ಅಲ್ಲಿರೋ ತಪ್ಪೇನು? ಅವರು ಮೂರ್ತಿಗಳನ್ನು ಮಾಡಿ ಅದು ಒಂದು ಮಾತ್ರ ತಪ್ಪು. ಅವ್ರ ನಂಬಿಕೆ ಪ್ರಕಾರ ನಾವು ದೇವರನ್ನು ಕಲ್ಲಲ್ಲಿ ಮಾಡ್ಬೋದು, ಅದು ಅವ್ರ ನಂಬಿಕೆ. ಬಟ್ ಆ ಮತದ ಒಳಗೆ ಏನಿದೆ? ಒಳ್ಳೆ ವಿಷಯಗಳಿದೆ. ಸುಳ್ಳು ಹೇಳ್ಬೇಡಿ, ಇನ್ನೊಬ್ಬರನ್ನ ಯಾಮಾರಿಸಬೇಡಿ, ಅವರು ಅಲ್ಲೇ ಹೇಳ್ಕೊಡೋದು ಹಾಗೆತನ ಮಾಡಬೇಡಿ, ಒಳ್ಳೆ ಮನುಷ್ಯರಾಗಿ ನಡೀರಿ ಅಂತ. ಯಾಕೆ ವಿರೋಧ ಬರೋದು? ನಾವು ಬಂದ್ಬಿಟ್ಟು ನಿಮ್ ದೇವ್ರು ದೇವರೇ ಅಲ್ಲ, ನಮ್ದೇ ದೇವರು, ನಮ್ ದೇವ್ರು ನಿಮ್ ದೇವ್ರಿಗಿಂತ ದೊಡ್ಡ ದೇವ್ರು ಅಂತ ಹೇಳುವಾಗ ಮಾತ್ರ ಇಲ್ಲಿ ವೈರಾಗ್ಯ ಬರೋದು, ಹಾಗೆತನ ಬರ್ತದೆ. ಯಾಕೆ ನೀವು ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಯಾಕೆ ನೀವು ನಮ್ ದೇವರನ್ನು ಈ ತರ ಒಂಥರ ನೀಚವಾಗಿ ಹೇಳ್ತಾ ಇದ್ದೀರಾ ಅಂತ ಕೋಪದಲ್ಲಿ ಹೇಳೋದು. ಬಟ್ ಇಲ್ಲದ್ರೆ ಎಲ್ಲ ಮತ ಗ್ರಂಥಗಳು ನೋಡಿ, ಅದ್ರ ಒಳಗೆ ಬರೋ ವಿಷಯಗಳು ಮನುಷ್ಯರು ಒಳ್ಳೆಯರಾಗಿ ನಡಿಬೇಕಂತ ಹೇಳೋದು. ಸೊ ಈಗ ಏನೈತಿ ಇಲ್ಲಿ, ನಮ್ದು ಅತಿ ಪರಿಶುದ್ಧವಾಗಿರೋ ನಂಬಿಕೆ. ಸೊ ಹಾಗಾದ್ರೆ ತಿಳ್ಕೊಳ್ಬೇಕು, ನಂಬಿಕೆ ಇದೆ, ಪರಿಶುದ್ಧ ನಂಬಿಕೆಗಳಿದೆ, ಅತಿ ಪರಿಶುದ್ಧ ಇದೆ. ಸೊ ಎಲ್ಲ ಅತಿ ಪರಿಶುದ್ಧ ಆಗಲ್ಲ. ಅತಿ ಪರಿಶುದ್ಧವಾಗಿರೋ ನಂಬಿಕೆ ಒಳಗೆ ಬಂದ್ಮೇಲೆ ಮಿಕ್ಕಿದ ನಂಬಿಕೆಯಲ್ಲಿರುವ ಒಳ್ಳೆ ಒಳ್ಳೆ ವಿಷಯಗಳಿದೆ. ಅದೇನ್ ಮಾಡೋದು? ಅದ್ರಲ್ಲ ಒಳ್ಳೆ ತಗೊಂಡು ಈ ತರ ಮಾಡ್ಬೋದು, ಪರವಾಗಿಲ್ಲ ಅಂತ ನಮ್ ನಂಬಿಕೆ ಒಳಗೆ ಸೇರಿಸ್ಬಿಡೋದು. ಅದೇ ಅವ್ರು ಬರ್ದಿರೋದು. ಈ ತರ ಆಗ್ತಾ ಇದೆ. ಇನ್ ಬಂದ್ ಏನಾಗ್ತದೆ? ಬೇರೆ ಮತದಲ್ಲಿರೋ ಪೂರ್ತಿಯಾಗಿ ನಂಬಿಕೆನೂ ಬಂದ್ಬಿಡ್ತದೆ ಆತರ. ಬಟ್ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತಾರೆ, ಬೇರೆ ಎಲ್ಲ ಪರವಾಗಿಲ್ಲ ಅಂತ ಇರ್ತದೆ. ಹೆಂಗಾಗಿ ಏನು ಆಗಲ್ಲ ಅಂತ ಈ ತರ ನಂಬಿಕೆ ಬಂದ್ಬಿಡ್ತದೆ ಅಂತ ಪೌಲು ಆರಂಭದಲ್ಲೇ ಬರೆದ್ಬಿಟ್ರು ತಿಮೋತಿಗೆ, ಈ ತರ ಆಗತ್ತೆ ಅಂತ. ಸೈತಾನ ಬೋಧನೆಗಳು ಪವಿತ್ರ ಆತ್ಮ ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ರು. ಸತ್ಯ ಹೇಳ್ಕೊಡುವ ಪವಿತ್ರ ಆತ್ಮನೇ ಅವ್ರಿಗೆ ತಿಳಿಸ್ಬಿಟ್ರು. ಏನು ಮಾಡಕ್ಕಾಗಲ್ಲ ಪೌಲು, ಇದು ಕೈ ಬಿಟ್ಟು ಹೋಗ್ಬಿಟ್ಟಿದೆ ಈಗ. ಕಾರಣ ನಮ್ ಕರ್ತನೆ ಹೇಳಿದ್ದಾರೆ, ಏನು ದೇವ್ರಿಗೆ ಗೊತ್ತಿಲ್ಲದೆ ಏನೂ ಇಲ್ಲ, ದೇವ್ರಿಗೆಲ್ಲ ಗೊತ್ತಿರೋದೆ. ಕೈ ಬಿಟ್ಟು ಹೋಗ್ಬಿಡ್ತು, ಬಿತ್ತಿರೋ ಕಡೆ ಇವ್ರು ಮಲ್ಬಿಟ್ಟು ದೂರ ಹೋಗಿ ಎಲ್ಲ ಕಡೆ ಸುವಾರ್ತೆ ಸಾರುವಾಗ ಅನ್ಯದಾಗಿರೋರಿಗೆ, ನಿಜವಾಗಿ ಪ್ರೀತಿ ಇಲ್ಲದವ್ರಿಗೆ ಅವಕಾಶ ಸಿಕ್ತು. ಅವ್ರು ಏನ್ ಮಾಡ್ಬೋದು? ಅವ್ರು ಸ್ಥಾಪನೆ ಸತ್ಯವನ್ನು ಹೇಳಿ ಅವ್ರಿಗೆ ಇಷ್ಟ ಬಂದಾಗೆ ಜನರನ್ನು ಅವ್ರ ಕಡೆ ಕರ್ಕೊಂಡು ಹೋಗ್ಬೋದು. ಸುಮ್ಮನೆ ಬರ್ದಿಲ್ಲ, ಅದಾಗಿದೆ. ಬಟ್ ಅದ್ರಲ್ಲಿ ನಾವೇನ್ ಮಾಡ್ಬೋದು? ನಾವು ಅತಿ ಪರಿಶುದ್ಧವನ್ನು ಕಾಪಾಡಿಕೊಂಡು ನಾವು ಸತ್ಯದಲ್ಲಿ ನಡೆಯೋಕ್ಕಾಗೋದು. ನಮ್ಮ ಪ್ರಯತ್ನ ಅದು, ನಮ್ಮ ಪ್ರಯತ್ನ ಇದು. ನೀವು ಒಂದು ಅಪೊಸ್ತಲರಿಗೆ ಮಾತ್ರ ಅಲ್ಲ, ನಾವು ಪೇತ್ರ ಹೆಸರು ಹೇಳಿ ಆಗಿದೆ, ಯೂದಾಗಾಗಿದೆ, ಮತ್ತು ಯಾಕೋಬ ಹೇಳ್ತಿದ್ದಾರೆ, ಇನ್ನು ಪೌಲ್ ಹೇಳಿದ್ರು, ಇನ್ನು ಯೋಹಾನ ಏನಂತ ಹೇಳಿದ್ರು? ಜನರೇ, ಈ ಸಭೆಗೆ ಹಿರಿಯನಾಗ್ಬೇಕಂತ ಇಷ್ಟಪಡೋರು ನಮ್ಮನ್ನು ಸಭೆಯಲ್ಲಿ ಸೇರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ರು. ನೋಡಿ, ಸಭೆ ಸ್ಥಾಪನೆ ಮಾಡಿರುವ ಯೋಹಾನ್ ಐ ಥಿಂಕ್ 1 ಯೋಹಾನ 3:9 ಅಲ್ವಾ ಅದು?
ಕೊನೆಯ ಪುಸ್ತಕದಲ್ಲಿ ಯೋಹಾನದು 3 ಪತ್ರಿಕೆಗಳಿದೆ. ಒಂದು ಸುವಾರ್ತೆ, 3 ಪತ್ರಿಕೆಗಳಿದೆ. ಆ 3ನೇ ಪತ್ರಿಕೆಯಲ್ಲಿ, ಒಂದು ಯೋಹಾನ 3ನೇ ಪತ್ರಿಕೆಯಲ್ಲಿ, ಸಾರಿ 3ನೇ ಯೋಹಾನ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 3 John 1st chapter 9. ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ಥಿಯೋತ್ರೇಫನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ಇಷ್ಟು ಸೀರಿಯಸ್ ಆಗಿದೆ ನೋಡಿ. ಸಭೆ ಸ್ಥಾಪನೆ ಮಾಡಿರುವ ಯೋಹಾನು ಸಭೆಗೆ ಪತ್ರ ಬರೀತಾ ಇದೆ ಸತ್ಯದ ಬಗ್ಗೆ. ಬಟ್ ಅದರಲ್ಲಿ ಆಲ್ರೆಡಿ ಹಿರಿಯರಾಗ್ಬಿಟ್ಟಿದ್ದಾರೆ ಒಬ್ರು. ಈಗ ಅವರು ಆ ಸಭೆ ಒಳಗೆ ಯೋಹಾನ ಪತ್ರ ಸ್ವೀಕಾರ ಮಾಡ್ತಾ ಇಲ್ಲ, ಯೋಹಾನ್ ಹೇಳ್ತಾ ಇರೋ ಸತ್ಯವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಹಾಗಾದ್ರೆ ಏನ್ ಹೇಳ್ಕೊಟ್ಟಿರ್ಬೇಕು ಅವರು? ಯೋಹಾನ್ ಈಗ ಬಿದ್ದೋಗ್ಬಿಟ್ರು, ಯೋಹಾನ ಮುಂಚಿತವಾಗಿ ಸತ್ಯದಲ್ಲಿ ಇಲ್ಲ, ನಮ್ಗೆ ಜಾಸ್ತಿ ಸತ್ಯ ಗೊತ್ತು, ನಮ್ಗೆ ಇನ್ನೂ ಒಳ್ಳೆ ಪವಿತ್ರ ಆತ್ಮ ಸಿಕ್ಕಿದೆ, ಯೋಹಾನಕ್ಕಿಂತ ಒಳ್ಳೇದು, ಅದಕ್ಕೆ ನಾವ್ ಹೇಳೋದು ಸತ್ಯ, ಯೋಹಾನ್ ಹೇಳೋದು ಸುಳ್ಳು ಅಂತಾನೆ ಸಭೆಯಲ್ಲಿ ಹೇಳ್ಬೇಕು. ನೀವು ಪೂರ್ತಿ ಯೋಹಾನ ಓದ್ ನೋಡಿ. ಅದೆಲ್ಲ ನನ್ನ ಟೈಮ್ ಈಗ. ನಾನು ಬರೀ ರಕ್ಷಣೆ ಬಗ್ಗೆ ಜಸ್ಟ್ ಇವತ್ತೊಂದು ಇಂಟ್ರೊಡಕ್ಷನ್ ಮಾಡಕ್ ಮಾತ್ರನೇ. ಇನ್ನು ನಮ್ಗೆ ಇದೆ, ಇನ್ನು ಎಷ್ಟೋ ಪಾಠಗಳು ಮಾಡ್ತೀವಿ ರಕ್ಷಣೆ ಬಗ್ಗೆ. ಒಂದೊಂದು ಸಬ್ಜೆಕ್ಟ್ ತಗೊಂಡ್ ಮಾಡ್ತೀವಿ ನಾವು, ಏನಿದೆ ಅದ್ರ ಹಿಂದೆ ಸತ್ಯ ಅಂತ. ಆಗ ಯೋಹಾನ ಆಯ್ತು, ಕರ್ತನ್ ಹೇಳಿದ್ರು. ಆಗ ಇದ್ರಲ್ಲಿ ನಾವೇನಂತ ತಿಳ್ಕೊಳ್ಬೇಕು? ಇನ್ನೂ ವಾಕ್ಯ ಇಲ್ಲ ಬದಲು ಇರೋ ವಾಕ್ಯ ಎಲ್ಲ ಓದಿ ಅಂತ ಹೇಳಿದ್ರೆ ನೀವು ಓದ್ ನೋಡಿ, ನಿಮ್ಗೇನೆ ಗೊತ್ತಾಗ್ಬಿಡುತ್ತದೆ ಯಾವ ತರ ಈಗ ಸಭೆ ಯಾಮಾರೋಗ್ಬಿಟ್ಟಿದೆ ಅಂತ. ಆಗ ಇದ್ರ ಒಳಗೆ ಇರುವ ನಾವೀಗ ಹೋಗಿ ಸತ್ಯ ಹೇಳೋದು ನಮ್ಮನ್ನು ಸುಳ್ಳು ಅಂತ ಹೇಳ್ಬಿಡ್ತಾರೆ ನೋಡಿ. ಅವ್ರನ್ನ ನಂಬೇಡಿ, ಸುಳ್ಳು ಹೇಳೋರು ತುಂಬಾ ಜನ ಬರ್ತಾ ಇದ್ದಾರೆ ಈಗ ಅಂತ. ಇಲ್ಲ, ನೀವು ನಿಮ್ಮ ಹೃದಯದಲ್ಲಿ ಕೈ ಇಟ್ಕೊಂಡು ವಾಕ್ಯವನ್ನು ಗಮನದಿಂದ ಕೇಳಿ ನೋಡಿ, ಆಗ ನಿಮ್ಗೆ ಗೊತ್ತಾಗ್ತದೆ. ನಾವು ಹೇಳೋದು ಬೈಬಲ್ ಬಿಟ್ಟು ಏನು ಹೇಳಲ್ಲ, ಬೈಬಲ್ ಒಳಗಿರೋ ವಿಷಯನೇ ಹೇಳ್ತೀವಿ. ಯಾವ ಬೇರೆ ಸಭೆಗಳು ಹೇಳಲ್ಲ, ಅದನ್ನೆತ್ತು ಹೇಳ್ತೀವಿ. ಸೊ ಹೀಗಾದ್ರೆ ಈ ರಕ್ಷಣೆ ಅಂತ ಹೇಳೋ ಪದ ಇದು ಯಾವ ತರ, ಇದೇನು ಅರ್ಥದಲ್ಲಿ ಬರೆದಿದ್ದಾರೆ? ಕಾರಣ ಇದು ಅತಿ ಪರಿಶುದ್ಧವಾಗಿರೋ ರಕ್ಷಣೆ ಇದು. ಸೊ ಹಾಗಾದ್ರೆ ನಂಬಿಕೆ ಏನು, ಅತಿ ಪರಿಶುದ್ಧ, ಅದು ಸಬ್ಜೆಕ್ಟ್ ಇದೆ ನಮ್ಗೆ. ಈಗ ನಾನು ಹೇಳ್ತಾ ಇರೋದು ಬರೀ ರಕ್ಷಣೆ ಅಂತ. ಅದಕ್ಕೆ ಏನಾಯ್ತು, ನಮ್ಗೆ ಕಂಕಾರ್ಡೆನ್ಸ್ ಅಂತ ಬಂದಿದೆ, ಡಿಕ್ಷನರಿ. ಅದು ಹೀಬ್ರೂ ಮತ್ತು ಗ್ರೀಕ್ದು ಎಲ್ಲರ ಹತ್ರ ಇರಲ್ಲ. ಬಟ್ ಆದ್ರೆ ನೀವು ಇವಾಗ ಇರುವ ಟೆಕ್ನಾಲಜಿ ಬೈಬಲು ನೀವು ಸಾಫ್ಟ್ವೇರ್ ಎಲ್ಲ ಆಗ್ಬಿಟ್ಟು ನೋಡಿ, ಈ ತರ ಸಿಗ್ತದೆ ನಿಮ್ಗೆ ನೋಡಿ ಕಂಕಾರ್ಡೆನ್ಸು. ಇದರಲ್ಲಿ ನೀವು ಈ ಸ್ಯಾಲ್ವೇಷನ್ ಅಂತ ಪದ ಹಾಕ್ಬಿಟ್ಟು ನೋಡಿ, ನೀವು ಹುಡುಕಿದ್ರೆ ಇದು ಎಲ್ಲಿ ಬರ್ತಾ ಇದೆ ನೋಡಿ, ಆದಿಕಾಂಡದಲ್ಲಿ ಬಂತು ಫಸ್ಟ್ ಟೈಮು. ಸೊ ಸ್ಯಾಲ್ವೇಷನ್ ಅಂತ ಇರೋ ವರ್ಡ್ಗೆ ಒಂದು ನಂಬರ್ ಇದೆ, ಆ ನಂಬರ್ಗೆ ಏನು ಮೀನಿಂಗ್ ಇದೆ ಅಂತ ಇಲ್ಲಿ ಬರೀತಾರೆ ಕರೆಕ್ಟಾಗಿ. ಓಕೆ, ಸೊ ಅದರಿಂದ ನಾನು ಓದ್ತೀನಿ ಈಗ ನಿಮಗೆ. ಈ ರಕ್ಷಣೆ ಅಂದರೆ ಏನಂತ ಫಸ್ಟ್, ಇವತ್ತು ನಮ್ಮ ಸಬ್ಜೆಕ್ಟ್ ಅದೇ, ರಕ್ಷಣೆ ಬಗ್ಗೆ ಏನಂತ. ಓಕೆ, ಆಮೇಲೆ ನಾವು ಎಷ್ಟೆಷ್ಟು ಕಾಮನ್ ಉದುವಾಗಿರೋ ರಕ್ಷಣೆ ಏನು, ಅತಿ ಪರಿಶುದ್ಧವಾಗಿರೋ ರಕ್ಷಣೆ ಏನು ಅಂತ ಅದಕ್ಕೆ ಹೋಗೋಣ. ಈ ರಕ್ಷಣೆ ಅಂತ ಇರೋ ಪದದ ಹೆಸರು ಹೀಬ್ರೂದಲ್ಲಿ ಯೇಷುವ ಅಂತ. ಅದಕ್ಕೆ ನಾವು ಯೇಸು ಅಂತ ಹೇಳಲ್ಲ, ಯಾಕಂದ್ರೆ ನಮಗೆ ಅದೆಲ್ಲ ಅವ್ರ ಹೆಸರು. ಈ ಅರ್ಥದಲ್ಲೇ ದೇವರು ತನ್ನ ಮಗನನ್ನು ರಕ್ಷಣೆಗಂತ ಕಳಿಸಿರೋದು. ಸೊ ಅವ್ರ ಹೆಸರು ರಕ್ಷಣೆಗೆ ಸಂಬಂಧವಾಗಿರ್ಬೇಕು. ಅದು ಚೇಂಜ್ ಮಾಡಿಬಿಟ್ರೆ ಅರ್ಥ ಬರಲ್ಲ ಅದರಲ್ಲಿ. ಅದಕ್ಕೆ ಇಂಗ್ಲಿಷ್ ಜೀಸಸ್ ಅಂತ ಹೇಳುವಾಗ ಯೇಷುವ ಎಲ್ಲಿದೆ, ಜೀಸಸ್ ಎಲ್ಲಿದೆ? ಆ ಜೀಸಸ್ ಹೆಂಗ್ ಬಂತು ಅಂತ ಯಾರು ಹುಡುಕ್ತಾ ಇಲ್ಲ. ಓಕೆ, ಸೊ ಯೇಷುವ ಅಂತ ಇರುವ ಪದ ಅದು ಬಂದು, ಇದು ನೀವು ಯಾರು ಬೇಕಾದ್ರೂ ಚೆಕ್ ಮಾಡಬಹುದು. ಇದು ಒಂದು ನಂಬರ್ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಒಂದು ನಂಬರ್ ಇದೆ 344 ಅಂತ. ಆ ನಂಬರ್ ಮೀನಿಂಗ್ ಅಲ್ಲಿ ಬರ್ತಾ ಇರೋದು ಇದು ಏನು, ಸಮಥಿಂಗ್ ಸೇವ್ಡ್ ಅಂತ. ಇದೇನು ಫೆಮಿನೈನ್ ಇದೆ, ಫೆಮಿನೈನ್ ಪ್ಯಾಸಿವ್ ಅಂತ. ಇದು ನಾವು ಗ್ರಾಮರ್, ಇದು ಮ್ಯಾಸ್ಕ್ಯುಲಿನ್ ಇದೆ, ಫೆಮಿನೈನ್ ಇದೆ. ಸೊ ಇದು ಬಂದು ಯೇಷು ಅಂತ ಇರೋದು ಫೆಮಿನೈನ್ ಸೈಡ್ ಬಂತು. ಇದು ಏನು, ಸಮಥಿಂಗ್ ಸೇವ್ಡ್ ಅಂತ. ಸೊ ಇದು ಇದು ರೂಟ್ ವರ್ಡ್. ಯಾವ್ದಿಂದ ರೂಟ್ ತಗೊಂಡಿರೋದು 3467 ಅಂತ ಇದೆ. ಅದು ಯಾಶಾ ಅಂತ ಇರೋ ವರ್ಡ್. ಹಾಗಾದ್ರೆ ಯಾಶಾ ಅಂತ ಪದನೇ ಅದು ಯಶ್ವ ಅಂತ ಆಯ್ತು. ಸೊ ಯಾಶಾ ಅಂದ್ರೆ ಏನಂತ ನಾವು ನೋಡ್ಬೇಕು ನಾವೀಗ. ವಾಟ್ ಇಸ್ ಯಾಶಾ ಅಂತ? ಸೊ ಅದು ನೀವು ಇದನ್ನು ಈಗ ಕಂಕಾರ್ಡೆನ್ಸ್ ನೋಡಿಲ್ಲ ಅಂದ್ರೆ ನಾ ಇನ್ನೊಂದು ಮಾರ್ಗ ತೋರಿಸ್ ನೋಡಿ, ಗೂಗಲ್. ಈಗ ಗೂಗಲ್ ಅಲ್ಲಿ ನೋಡಿ ಹೋಗ್ಬಿಟ್ಟು ಈ ತರ ಸರ್ಚ್ ಮಾಡುವಾಗ ಅಲ್ಲಿ
ಆ ನಂಬರ್ 3 4 6 7 ಅಂತ ಪದ ಆಗ್ಬಿಟ್ರೆ ನೀವು ಗೂಗಲಲ್ಲಿ ಆಫ್ಲೈನ್ ಆಯಿತು, ಏರೋಪ್ಲೇನ್ ಮಾಡೋಕ್ಕಿಲ್ಲ, ಬರ್ತಾ ಇಲ್ಲ. ಓಕೆ, ಆ ಥರ ನೀವು ವರ್ಡ್ ಹಾಕಿ, ಇದು ನಾನೀಗ ಆಫ್ಲೈನ್ ಆಗಿದೆ, ಏರೋಪ್ಲೇನ್ ಮೋಡ್ ಹಾಕಿದ್ದೀನಿ, ಕಾಲ್ ಬರಬಾರ್ದು ಅಂತ. ಅದು ನೀವು ಹೋಗ್ಬಿಟ್ಟು ಅಲ್ಲಿ ನೀವು ಹುಡುಕಿದ್ರೆ ಯಾಶ ಅಂತ ಬರ್ತದೆ. ಯಾಶ ರೂಟ್ ವರ್ಡ್ ಏನು, ಯಾಶ ಅಂತ. ಸೊ ಯಾಶ ಅಂದ್ರೆ ಏನು? ಸ್ವತಂತ್ರವಾಗಿ ಇರೋದು, ಫ್ರೀ ಆಗಿ ಇರೋದು, ಟು ಬಿ ಸೇಫ್ ಅಂತೆ, ಪ್ರೊಟೆಕ್ಟೆಡ್ ಆಗಿರಬೇಕು. ರಕ್ಷಣೆ ಅಂತ ಇರೋ ಮಾತೇನು, ಅದಕ್ಕೆ ಮೀನಿಂಗ್ ಏನಂದ್ರೆ ನಾವು ಸ್ವತಂತ್ರವಾಗಿ ಇರಬೇಕು. ಹಂಗಾದ್ರೆ ಏನು? ಭಯ ಇಲ್ಲ. ಸ್ವತಂತ್ರ ಏನು? ನನ್ನನ್ನು ಯಾರು ಏನು ಡಿಸ್ಟರ್ಬ್, ನನಗೆ ವಿರೋಧವಾಗಿ ಹೇಳೋರು ಇಲ್ಲ. ನನಗೆ ಅಂತ ಒಂದು ಸ್ಥಿತಿಯಲ್ಲಿ ಇದ್ದೀನಿ, ಆ ಒಂದು ಪೀಸ್ ಒಳಗೆ, ಅಲ್ಲ ಆ ಒಂದು ಕಂಡೀಷನ್ ಒಳಗೆ ಬರೋದು. ಈಗ ಇಲ್ಲಾಂದ್ರೆ ಟು ಬಿ ಸೇಫ್, ಟು ಬಿ ಡೆಲಿವರ್ಡು, ಇದೆಲ್ಲ ಟು ಬಿ ಸೇಫ್, ಫ್ರೀಡಮ್. ಟು ಬಿ ಸೇಫ್ ಅಂದ್ರೆ ಟು ಬಿ ಸೇಫ್, ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ಬೇಕು ನಾವು? ಸುರಕ್ಷಿತವಾಗಿರೋದು ಅಲ್ವಾ? ಟು ಬಿ ಸೇಫ್, ನಮ್ಗೆ ಏನು ಡೇಂಜರ್ ಇಲ್ಲ, ಸುರಕ್ಷಿತವಾಗಿರೋದು. ಸೊ ಇದ್ರ ಆಧಾರದಲ್ಲಿ ಯಶು ಅಂತ ಪದ ಬಂದಿರೋದು ಹೀಬ್ರೂದಲ್ಲಿ. ಹಾಗಾದ್ರೆ ರಕ್ಷಣೆ ಅಂದ್ರೆ ಏನು? ನಾನು ರಕ್ಷಣೆ ಹೊಂದಬೇಕು. ಹಾಗಾದ್ರೆ ಇದ್ರ ಹಿಂದೆ ಏನೇನು ತಿಳ್ಕೊಳ್ಬೇಕು? ನಾನು ರಕ್ಷಣೆ ಹೊಂದಬೇಕಂದ್ರೆ ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ ಅಂತ ಹೇಳೋದಲ್ಲ. ನಾನು ರಕ್ಷಣೆದಲ್ಲಿ ಇದ್ದೀನಿ ಅಂತ ಹೇಳುವಾಗ, ನನಗೆ ರಕ್ಷಣೆ ಬಂತು ಅಂತ ಹೇಳುವಾಗ ನಾನು ಸುರಕ್ಷಿತವಾಗಿ ಇದ್ದೀನಿ ಅಂತ ಅರ್ಥ. ಹಾಗಾದ್ರೆ ನನಗೆ ಯಾವ ಶತ್ರು ಇಲ್ಲ. ನೋಡಿ, ಇದು ಎಲ್ಲಿ ಬರ್ತದೆ? ಫಸ್ಟು ಈ ವರ್ಡು ಫಸ್ಟು ಇದನ್ನು ಹಳೆ ಒಡಂಬಡಿಕೆಯಲ್ಲಿ ಹೇಳಿರೋದು ನಮ್ಮ ಯಾಕೋಬು. ಓಕೆ, ಅದು ಓದೋಣ. ಈಗ ನಾವು ಯಾವ ಕಂಡೀಷನ್ ಹೇಳ್ತಿದ್ದಾರೆ ಅಂತ ನೋಡಿ, ಒಂದು 2 ವಾಕ್ಯ ಓದ್ಬಿಟ್ಟು ಹಳೆ ಒಡಂಬಡಿಕೆ ಯಾವ ಅರ್ಥ ಇದೆ ಅಂತ ಬೇಗ ತಿಳ್ಕೊಳ್ಳೋಣ ನಾವು. ಇದರಿಂದ ನಮಗೆ ಕೆಲವು ಸತ್ಯ ಬರ್ತದೆ. ಈಗ ಏನದು? ಆದಿಕಾಂಡ 49:18. ಯೆಹೋವನೇ, ನಿನ್ನಿಂದುಂಟಾಗುವ ರಕ್ಷಣೆಯು ಯಾವಾಗ ಆಗುವುದು ಎಂದು ನಿರೀಕ್ಷಿಸಿಕೊಂಡಿದ್ದೇನೆ. ನೋಡಿ, ಐ ಹ್ಯಾವ್ ವೇಟೆಡ್ ಫಾರ್ ದೈ ಸಾಲ್ವೇಷನ್ ಓ ಲಾರ್ಡ್. ಕರೆಕ್ಟಾಗಿ ಬಂತು. ಏನಂತ ಬರ್ತಿದ್ದಾರೆ ಅವರು? ಯೆಹೋವ ದೇವರೇ. ಕಾರಣ ಅವ್ರು ನಂಬಿರೋ ದೇವರನ್ನು ಕರೆದ್ಬಿಟ್ಟು, ಅಬ್ರಾಹ್ಮ ಈಸಾಕ ದೇವ್ರನ್ನ ಕರೆದ್ಬಿಟ್ಟು, ಯೆಹೋವ ದೇವರೇ ನಾನು ಕಾಯ್ತಾ ಇದ್ದೇನೆ. ಅಷ್ಟೇ. ಕನ್ನಡದಲ್ಲಿ ಯಾರಿಗೂ ಅರ್ಥ ಆಗ್ತದೆ ಏನು? ನಿನ್ನಿಂದ ಬರುವ. ಹಾಗಾದ್ರೆ ಏನು? ನಿನ್ನಿಂದ ಬಂದದೆ ಅಂತ ಹೇಳಿಲ್ಲ, ನಿನ್ನಿಂದ ಬರುವ. ಹಾಗಾದ್ರೆ ಏನು? ಇನ್ನು ಭವಿಷ್ಯ ಕಾಲದ ಬಗ್ಗೆ ಹೇಳ್ತಿದ್ದಾರೆ ಅವರು, ವರ್ತಮಾನದಲ್ಲಿ ಇಲ್ಲ ಅವರು. ಯಾಕೆ? ವರ್ತಮಾನ ಕಾಲದಲ್ಲಿ ಇಲ್ಲ, ಭೂತ ಕಾಲನು ಹೋಯ್ತು, ವರ್ತಮಾನ ಕಾಲ ಹೇಳ್ತಾ ಇಲ್ಲ. ಹೇಳ್ತಾ ಇರೋದೇನು? ಭವಿಷ್ಯ ಕಾಲದ ಬಗ್ಗೆ ಹೇಳ್ತಿದ್ದಾರೆ. ದೇವ್ರೆ, ನೀನು ನನ್ನನ್ನು ಕರೆದೆ. ಏನಕ್ಕೆ ಕರೆದೆ? ಏನು ಉದ್ದೇಶಕ್ಕೆ ಕರೆದೆ? ಬಟ್ ಏನಾಯ್ತು? ನಾನು ಇನ್ನೂ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಏನಾಯ್ತು? ಕೆಲವು ವಿಷಯಗಳು ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ನಾನು ಇನ್ನೂ ಯೆಹೋವನಿಂದ ಬರುವ ರಕ್ಷಣೆಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇದು ಅವರು ಬದುಕಿರುವಾಗ. ಯಾವಾಗ ಅವ್ರಿಗೆ ಮರಣ ಹತ್ರ ಬಂದ್ಬಿಡ್ತು, ಅವ್ರು ಗೊತ್ತು ಸ್ವಲ್ಪ ದಿವಸದಲ್ಲಿ ಸತ್ತೋಗ್ಬಿಡ್ತಾರೆ, ಅವರು ಸಾಯ್ತಾರಂತ. ಅದಕ್ಕೆ ಎಲ್ಲ ಮಕ್ಕಳನ್ನು ಕರೆದ್ಬಿಟ್ಟು ಅವ್ರ ನಂಬಿಕೆ ಬಗ್ಗೆ ಹೇಳ್ತಿದ್ದಾರೆ. ನಾವು ಯಾಕೋಬನ್ ತಪ್ಪಂತ ಹೇಳ್ತೀವಿ. ನೋಡಿ, ಪ್ರಾರಂಭದಲ್ಲಿ ಒಂದು ಮಗುವಾಗಿ ಹುಟ್ಟಿ ಬೆಳೆಯುವಾಗ ಅವರು ಮನೆಯಲ್ಲಿ ಕೇಳಿರುವ ಜ್ಞಾನ ಇದೆ, ಮತ್ತು ಅವರು ಬೆಳೀತಾ ಬೆಳೀತಾ ಅಕ್ಕಪಕ್ಕ ಲೋಕದಲ್ಲಿರೋ ಜ್ಞಾನನು ಬಂದ್ಬಿಡ್ತದೆ ಅವ್ರಿಗೆ. ಆಗ ಇಡೀ ಲೋಕದಲ್ಲಿ ಒಂದೇ ದೇವರು, ಒಂದೇ ಸತ್ಯದಿದ್ರೆ ಎಲ್ಲರೂ ಒಂದೇ ತರ ನಂಬಿಕೆಯಲ್ಲಿ ಇರ್ತಾರೆ, ಒಂದೇ ಜ್ಞಾನ ಇರ್ತದೆ ಎಲ್ಲರಿಗೂ. ಈಗ ಯಾಕೋಬ್ ಬೆಳೆಯುವಾಗ ಯಾಕೋಬ್ ಅಕ್ಕಪಕ್ಕ ನೋಡ್ತಾರೆ. ನಾವು ಬೈಬಲ್ ಓದುವಾಗ ಏನು ತಿಳ್ಕೊಳ್ತೀವಿ ಗೊತ್ತಾ? ಈ ಪರಿಶುದ್ಧರಿಗೆ, ಈ ನಮ್ಮ ತಂದೆಗಳಿಗೆ ನಮ್ಗೆ ಬರೋ ತರ ಲೋಕದಲ್ಲಿ ಯಾವ ಅನುಭವ ಬಂದಿಲ್ಲ ಅಂತ. ನೋಡಿ, ಅವರು ಪೂರ್ತಿ ಸ್ಟೋರಿ ಬರೆದಿಲ್ಲ. ಹಂಗಾದ್ರೆ ಒಂದು ವ್ಯಕ್ತಿ ಹುಟ್ಟಿ 100-137 ವರ್ಷ ಬದುಕಿದ್ರು ಅವರು. ಪ್ರತಿದಿನ ಅದು ಡೈರಿ ಬರೆದ್ರೆ ಈ ಬೈಬಲ್ ಸಾಲುತ್ತಾ? ಹಂಗಾದ್ರೆ ಏನರ್ಥ? ಅವ್ರ ಜೀವನದಲ್ಲಿ ಅವ್ರಿಗೆ ಪ್ರಧಾನವಾಗಿ ನಡೆದಿರೋ ಕೆಲವು ಈವೆಂಟ್ಗಳು, ಕೆಲವು ಮುಖ್ಯವಾಗಿರೋ ಕೆಲವು ಸಂಗತಿಗಳು ಮಾತ್ರ ಏನ್ ಮಾಡಿರೋದು? ಬರೆದಿರೋದು. ಅದರಲ್ಲಿ ಅವ್ರು ಯೌವನಸ್ಥರಾಗುವಾಗ ಕೆಲವು ಶೇಕಿಂಗ್ ಇದೆ ಅವರಲ್ಲಿ, ನಂಬಿಕೆಯಲ್ಲ. ಆಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅಕ್ಕಪಕ್ಕ ಲೋಕದಲ್ಲಿರೋರು ಭೇಟಿಯಾಗಿ ಅವ್ರು ಹೇಳಿರೋ ದೇವರ ಬಗ್ಗೆ, ಅವ್ರು ಹೇಳಿರೋ ಜ್ಞಾನಗಳೆಲ್ಲ ಇವ್ರಿಗೆ ಬರುವಾಗ ಸ್ವಲ್ಪ ಶೇಕಿಂಗ್ ಬಂದ್ಬಿಡ್ತದೆ. ಹಾಗಾದ್ರೆ ಇವ್ರಿಗೆ
ಹಿಂಗ್ ಬೆಳೆಯುವಾಗ ಏನಾಯ್ತು, ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಭೇದವಾಗಿರುವ ಜ್ಞಾನ ಬಂದೇ ಬಂದ್ಬಿಡ್ತದೆ. ಆಗ ದೇವರು ವಾಪಸ್ ಅವ್ರನ್ನ ಏನ್ ಮಾಡಿದ್ರು, ಲಾಬಾನ್ ಮನೆಯಿಂದ ಅಲ್ಲಿ ತನಕ ಅವ್ರಿಗೆ ಸತ್ಯ ಅಷ್ಟು ಗೊತ್ತಿರಲಿಲ್ಲ. ದೇವ್ರ ಜನಾಗಿ ಇದ್ಕೊಂಡೆ, ಆರಿಸ್ಕೊಂಡಿರೋ ವ್ಯಕ್ತಿನೇ, ಅಬ್ರಾಮ್ಗೆ ಮೊಮ್ಮಗ, ಆದ್ರೆ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ನಮ್ಗೆ ಬರ್ದಿರೋದು ನೀವು ಅಭಿವೃದ್ಧಿ ಹೊಂದಬೇಕಂತ. ಇವ್ರಿಗೇನಾಯ್ತು, ಅಬ್ರಾಮ್ ಮಗ ಇಲ್ಲ ಅಬ್ರಾಮ್ ಮೊಮ್ಮಗ ಅಂತ ಮಾತ್ರ ಒಂದು ಬ್ಲೆಸ್ಸಿಂಗ್ ಇತ್ತು, ಒಂದು ದೇವ್ರ ಕಡೆಯಿಂದ ಒಂದು ಗ್ರಾಂಟ್ ಇತ್ತು. ಅರ್ಥ ಏನು, ದೇವ್ರ ಕಡೆಯಿಂದ ಒಂದು ಈ ವ್ಯಕ್ತಿ ಮೇಲೆ ಒಂದು ಆಶೀರ್ವಾದ ಇತ್ತು, ಕಾರಣ ಇವ್ರು ಅಬ್ರಾಮ್ ಮೊಮ್ಮಗ ಅಂತ. ಆದ್ರೆ ಅಬ್ರಾಮ್ಗೆ ಇರೋ ನಂಬಿಕೆ ಇನ್ನು ಯಾಕೋಬ್ಗೆ ಬಂದಿಲ್ಲ. ಅವ್ರ ಅಪ್ಪ ಇರೋ ಈಸಾಗೆ ಇರೋ ನಂಬಿಕೆಯನ್ನು ಇನ್ನು ಅವರು ಯಾಕೋಬ್ಗೆ ಬಂದಿಲ್ಲ. ಸೊ ಅವರು ಹುಟ್ಟಿದ ಕಾಲದಿಂದ ಹಿಡಿದ್ಬಿಟ್ಟು ಯಾಕೋಬ್ ಮನೆಯಲ್ಲಿ ಹೋಗೋ ತನಕ, ಲಾಬಾನ್ ಮನೆಗೆ ಹೋಗೋ ತನಕ ಅವರು ಜ್ಞಾನದಲ್ಲಿ ದೇವ್ರ ಬಗ್ಗೆ ಇನ್ನೂ ಹೆಚ್ಚಾಗಿರೋ ತಿಳುವಳಿಕೆಯಲ್ಲಿ ಬೆಳೀತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಯಾವ ತರ ಇವರು ತಮ್ಮ ಸಹೋದರ ಜೊತೆಯಲ್ಲಿ ನಡೆದ್ರು, ಇದೇ ತರ ಲಾಬಾನ್ ಇವ್ರಿಗೆ ಮಾಡ್ಬಿಟ್ರು. ಆಗ ಏನಾಯ್ತು, ಅಯ್ಯೋ ಏನಂತ ಕಷ್ಟ ಬರುವಾಗ ದೇವ್ರ ಹತ್ರ ಕೂಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ನನಗೆ ತುಂಬಾ ಯಾಮಾರಿಸಿದ್ದಾರೆ, 10 ಸರಿ ಯಾಮಾರಿಸ್ಬಿಟ್ರು ನಾನು ನಮ್ಮ ಮನೆಯಲ್ಲಿ, ಇನ್ನು ನಾನು ಇಲ್ಲಿ ಇರಲ್ಲ ಅಂತ ಹೇಳುವಾಗ ದೇವ್ರು ಹೇಳಿದ್ರು, ಬಿಟ್ಟು ಬಾ, ನಾನೀಗ ನೀನೇ ಹೋಗಿರೋದು ಸಿರಿಯ ದೇಶಕ್ಕೆ ಲಾಬಾನ್ ಹುಡ್ಕೊಂಡು, ಈಗ ನಾನು ವಾಪಸ್ ನಿಮ್ಮ ಅಬ್ರಾಮ್ಗೆ ವಾಗ್ದಾನ ಮಾಡಿರೋ ದೇಶಕ್ಕೆ ಕರ್ಕೊಂಡು ಬರ್ತೀನಿ ಅಂತ. ಆದಿಕಾಂಡ 28 ಪ್ರಾರಂಭ ಆಗೋದು. 28 ಕರ್ಕೊಂಡು ಬಂದು 32 ದೇವರು ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಮೇಲೆ ಅವರಿಗೆ ಹೆಸರು ಇಸ್ರೇಲ್ ಅಂತ ಇಟ್ಬಿಟ್ರು. ಆಮೇಲೆ ನೀವು 37 ನೋಡಿದ್ರೆ ಯೋಸೇಫು ಐಗುಪ್ತು ಹೋಗ್ಬಿಟ್ರು. ಈಗ ಇವರು 47 ಅಧ್ಯಾಯದಲ್ಲಿ ಇವರು ಐಗುಪ್ತು ಹೋಗ್ಬಿಟ್ರು 130 ವಯಸ್ಸಲ್ಲಿ. ಅಲ್ಲೊಂದು 17 ವರ್ಷ ಬದುಕಿದ್ದಾರೆ. ಆಮೇಲೆ ಅವರಿಗೆ ಸಾವು. ಆಗ 147 ಮರಣ ಬರ್ತಾ ಇರುವಾಗ ಜನರನ್ನು ಕರೆದುಬಿಟ್ಟು, ತನ್ನ ಮಕ್ಕಳನ್ನೆಲ್ಲ ಕರೆದುಬಿಟ್ಟು, ಮೊಮ್ಮಕ್ಕಳೆಲ್ಲರನ್ನು ಕರೆದುಬಿಟ್ಟು ಅವ್ರು ಹೆಂಗ್ ದೇವರಲ್ಲಿ ನಡೆದ್ರು, ನಮ್ಮ ದೇವರಲ್ಲಿ ಏನೇನು ಆಗ್ತದೆ ಅಂತ ಒಬ್ಬೊಬ್ರು ಮಗನಿಗೆ ಚೆನ್ನಾಗಿ ತಿಳ್ಕೊಂಡು ಅವ್ರು ಏನೇನು ಮಾಡ್ತಾರೆ ಅಂತ ಎಲ್ಲ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಹೇಳುವಾಗ ಆಶೀರ್ವಾದ 49ನೇ ಅಧ್ಯಾಯದಲ್ಲಿ ಆಶೀರ್ವಾದ ಕೊಡುವಾಗ ಯೂದ ಈ ತರ ಆಗ್ತಾರೆ ಮತ್ತು ಇವ್ರು ಈ ತರ ಆಗ್ತಾರೆ ಅಂತ ಅವನ ಅಪ್ಪನಿಗೆ ಗೊತ್ತಿದೆ ಇದೆಲ್ಲ ಏನಾಗ್ತದೆ ಅಂತ. ಆ ತರ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಹೇಳ್ತಿದ್ದಾರೆ, ನಾನು ಇನ್ನೂ ರಕ್ಷಣೆಗೆ ಕಾಯ್ತಾ ಇದ್ದೆ, ನನ್ನ ಹತ್ರ ಬರ್ತಾ ಇದೆ. ಈಗ ಅವ್ರು ಏನ್ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಅವ್ರಿಗೆ ದೇವರು ಕರ್ಕೊಂಡು ಬಂದು ಚೆನ್ನಾಗಿ ನಡೆಸಿದ್ದಾರೆ. ಅದು ಐಗುಪ್ತಲ್ಲಿ ಗ್ರ್ಯಾಂಡ್ ಆಗಿದ್ದಾರೆ. ಫಾರೋನ ಆಳ್ವಿಕೆ ಒಳಗೆ ಯೋಸೇಫು 2ನೇ ವ್ಯಕ್ತಿ ಆಗ್ಬಿಟ್ರು. ಅವ್ರ ಕುಟುಂಬ ಇದು. ಆ ವ್ಯಕ್ತಿ, ಆ ಅರಸ ಬಂದು ಯಾಕೋಬ್ ಹತ್ರ ತುಂಬಾ ರೆಸ್ಪೆಕ್ಟ್ ಆಗಿ ಮಾತಾಡ್ತಾರೆ. ಹಾಗಾಗಿ ಎಲ್ಲ ಸಿಕ್ತು ಅವ್ರಿಗೆ. ಬಟ್ ಇನ್ನೂ ಅವ್ರ ರಕ್ಷಣೆ ಬಗ್ಗೆ ಹೇಳ್ತಾರೋ, ಯಾವ ರಕ್ಷಣೆ ಬಗ್ಗೆ ಹೇಳ್ತಾ ಇರೋದು? ಸೊ ಯಾಕೋಬ್ಗೆ ಏನ್ ನಂಬಿಕೆ ಇತ್ತು ಅನ್ನೋದ್ರ ಅರ್ಥ ಏನು? ಯಾಕೋಬ್ಗೆ ಇನ್ನೂ ಕೆಲವು ವಾಗ್ದಾನಗಳು ದೇವ್ರ ಕಡೆಯಿಂದ ಸಿಕ್ಕಿಲ್ಲ, ಕೆಲವು ಪ್ರಾಮಿಸ್ಗಳು ಇನ್ನು ಸಿಕ್ಕಿಲ್ಲ. ಅದಕ್ಕೆ ಯೋಗ್ಯವಾಗಿ ನನಗೆ ಇನ್ನೂ ರಕ್ಷಣೆ ಬಂದಿಲ್ಲ. ಹಾಗಾದ್ರೆ ಏನು, ನಾನು ಇನ್ನೂ ಸುರಕ್ಷಿತ, ನಾನು ಸಾಯ್ತಾ ಇದ್ದೇನೆ, ಆದ್ರೂ ನಾನು ಇನ್ನೂ ಯಾವುದು ಡೇಂಜರ್ ಇದೆಯಾ ಅಂತ, ಏನು ನನಗೆ ಇನ್ನೂ ಸುರಕ್ಷಿತವಾಗಿರೋ ಒಂದು ಇದು ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಸಾಯ್ತಾ ಇದ್ದಾರೆ. ಸೊ ನಮ್ಗೆ ಕ್ವಶನ್ ಮಾರ್ಕ್ ಬಂತು, ಒಂದು ಪ್ರಶ್ನೆ ಆಗ್ಬಿಟ್ರು, ಯಾಕೋಬು ಯಾವ ರಕ್ಷಣೆ ಹುಡುಕಿರೋದಂತ ಕ್ವಶನ್ ಮಾರ್ಕ್ ಇರಲಿ. ಈಗ 2ನೇದು ಎಲ್ಲಿ ಬರ್ತಾ ಇದೆ ಈಗ ನಮ್ಗೆ, ಇದು ಬಂದಿರೋ, ಇದು ಓದುವಾಗ ನಮ್ಗೆ ಅರ್ಥ ಆಗ್ಬಿಡ್ತದೆ, ಇದು ಮೋಶೆ. 2ನೇ ಸಲ ಈ ಪದ ಬಂದಿರೋದು ವಿಮೋಚನಾ ಕಾಂಡದಲ್ಲಿ. ಫಸ್ಟ್ ಟೈಮ್ ಬರ್ತಾ ಇರೋದು ವಿಮೋಚನಾ ಕಾಂಡ 14:13. ಇದು 14:13 ಏನಿದೆ ನೋಡಿ, ಓದಿ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೋಡಿ, ಇದು ಈ ಪದ ಹೇಳುವಾಗ ಒಂದು ವರ್ತಮಾನ ಕಾಲದಲ್ಲಿ ಭವಿಷ್ಯದ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲೊಂದು ಭೂತ ಕಾಲನೂ ಇದೆ, ಒಂದು ಪಾಸ್ಟ್, ಒಂದು ಪ್ರೆಸೆಂಟ್, ಒಂದು ಫ್ಯೂಚರ್ ಇದೆ. ಏನಾಯ್ತು ಇಲ್ಲಿ ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಅಪಸ್ಕ ಮಾಡಿ ಅವತ್ತು ರಾತ್ರಿ ಫಾರೋನ ಮಕ್ಕಳೆಲ್ಲ ತೀರೋಗ್ಬಿಟ್ರು. ಆಗ ಏನಾಯ್ತು, ಆ ಒಂದು ಭಯದಲ್ಲಿ ಅರಸ ಇವ್ರಿಗೆಲ್ಲರಿಗೂ ಹೇಳ್ಬಿಟ್ರು, ನೀವೇನ್ ಮಾಡಿ, ನೀವು ಇಲ್ಲಿಂದ ಹೊರಟೋಗ್ಬಿಡಿ ಅಂತ. ಆಮೇಲೆ ಏನಾಯ್ತು, ಒಂದು ದುಃಖ ಆಯ್ತು ಅವರೆಲ್ಲರಿಗೂ. ಅವ್ರೆಲ್ಲ ಮಕ್ಕಳನ್ನು ಸಮಾಧಿ ಮಾಡ್ಬಿಟ್ರು.
ಈಗ ಸತ್ತೋಗಿರೋ ಸಮಾಧಿ ಮಾಡಿದ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಕಾರಣ ಫಸ್ಟ್ ಅವ್ರಿಗೆ ಭಯ ಬಂತು, ಬಟ್ ಸಮಾಧಿ ಮಾಡ್ಬಿಟ್ರು ಈಗ ಸತ್ತೋಗಿರೋರ್ನು. ಈಗ ಏನಾಯ್ತು, ಸತ್ತೋಗಿರೋ ಅದು ಸಾಮಾನ್ಯವಾಗಿರೋ ಸತ್ತೋಗಿ ಸಮಾಧಿ ಮಾಡಿದ ಮೇಲೆ ದ್ವೇಷ ಜಾಸ್ತಿ ಆಯ್ತು. ಯಾರ ಕಾರಣ ಇದೆಲ್ಲ ಬಂತು? ಎಲ್ಲ ಮೋಶೆ ಕಾರಣನೇ. ಹಾಗೇನಾಯ್ತು, ಕೋಪದಲ್ಲಿ ಅವನು ವಾಪಸ್ ಹುಡ್ಕೊಂಡು ಬರ್ಬೇಕಂತ ವಿಚಾರ ಮಾಡಿದ್ರು. ಹಾಗೆ ಏನಾಗಿದೆ, ಮೋಶೆ ಐಗಿಪ್ತು ಬಿಟ್ಟು ಬಂದ್ಬಿಟ್ರು. ಆದ್ರೆ ಆ ಬಾರ್ಡರ್ ಅಲ್ಲಿ ಅವ್ರಿಗೆ ಕೆಂಪು ಸಮುದ್ರ ದಾಟಬೇಕು. ಕೆಂಪು ಸಮುದ್ರ ದಾಟಿಲ್ಲ ಅಂದ್ರೆ ಫಾರೋನ್ ಯಾವಾಗ ಬೇಕಾದ್ರೂ ವಾಪಸ್ ಹಿಡ್ಕೊಂಡು ಹೋಗ್ಬೋದು. ಕಾರಣ ಅವ್ರ ಹತ್ರ ಸೈನ್ಯ ಇದೆ. ಇವರು 30 ಲಕ್ಷ ಜನ ಇದ್ರು ಇವ್ರಿಗೆ ಯುದ್ಧ ಮಾಡೋಕೆ ಗೊತ್ತಿಲ್ಲ ಅಂತ ಅಲ್ಲಿ ಬೈಬಲ್ ಇದೆ. ಇವ್ರಿಗೆ ಯಾರು ಯುದ್ಧದ ಅಭ್ಯಾಸನೇ ಇರಲಿಲ್ಲ ಇವರಿಗೆ. ಕಾರಣ ಕೊನೆಗೆ ಬಂದಿರೋ ಅರಸ ಇವರನ್ನು ಗುಲಾಮಾಗಿ ಮಾಡ್ಬಿಟ್ರು. ವಿಮೋಚನಾ ಕಾಂಡ ಪ್ರಾರಂಭದಲ್ಲಿ ಇರೋದು ಅದೇನ 1ನೇ ಅಧ್ಯಾಯದಲ್ಲಿ. ಯೋಸೇಫ್ ಯಾರಂತ ಗೊತ್ತಿಲ್ಲದೊಂದು ಅರಸ. ಅದಕ್ಕೆಲ್ಲ ಕಾರಣದ ಏನಾಯ್ತಂತಲ್ಲ, ನಾವು ಮುಂದೆ ಕ್ಲಾಸಲ್ಲಿ ಹೇಳ್ತೀವಿ ಏನಾಯ್ತಲ್ಲಿ, ಯಾಕೆ ಕೋಪ ಬಂತು ಒಂದು ಅರಸನಿಗೆ. ಹಾಗೆ ಇಸ್ರೇಲ್ ಏನ್ ಮಾಡಿದ್ರು, ಏನಕ್ಕೆ ಕೋಪ ಬಂತು, ಅವ್ರಿಗೆ ಕೋಪ ಬಂತಂತ ಮಾತ್ರ ಹಾಕಿದ್ದಾರೆ. ಏನಕ್ಕೆ ಕೋಪ ಬಂತು, ಇವ್ರು ಏನ್ ಮಾಡಿದ್ರು ಅಂತ ಏನೂ ಇಲ್ಲ. ಆಗ ಅರಸನಿಗೆ ಭಯ ಬಂತಂತ ಹಿಂಗೆ ಬಿಟ್ರೆ ನಾವು ಇವ್ರು ನಮ್ ರಾಜನ್ ತಗೊಳ್ತಾರಂತೆ. ಆಗ ನೋಡಿ, ಆಗ ಏನೋ ಅಲ್ಲೇನೋ ಗ್ಯಾಪ್ ಇದೆ, ಅಲ್ಲಿ ಬರ್ದಿಲ್ಲ ಅವರು. ಬಟ್ ಅದು ಹಿಸ್ಟಾರಿಕಲ್ ಪ್ರೂಫ್ ಇದೆ. ಈಗ ನಾವು ಅದನ್ನು ಹುಡುಕ್ಬೋದು, ಹಿಸ್ಟೋರಿಯಲ್ಲಿ ಏನ್ ಬಂದಿದೆ ಏನಾಗಿದೆ ಅಂತ ಪೂರ್ತಿ ಪ್ರೂಫ್ ಇದೆ. ಈಗ ಆರ್ಕಿಯಾಲಜಿಕಲ್ ಪ್ರೂಫ್ ತುಂಬಾ ಇದೆ ಅಲ್ಲಿ ಏನಾಯ್ತಂತ. ಇದು ನನ್ನ ಸಬ್ಜೆಕ್ಟ್ ಅದಲ್ಲ ಇವಾಗ. ಹಾಗೇನಾಯ್ತು, ಅವ್ನಿಗೆ ಕೋಪ ಬಂದ್ಬಿಡ್ತು. ಅವ್ರು ಹೋಗಿ ಇವ್ರನ್ನ ಹಿಡ್ಕೊಂಡು ಬಾ ಅಂತ ಸೈನಿಕರನ್ನು ಕಳಿಸಿದ್ರು. ಈಗ ಫುಲ್ ಸೇನೆ ಬಂದಿದೆ ಕುದುರೆ ಎತ್ಕೊಂಡು ಇವ್ರನ್ನ ಹಿಡ್ಕೊಂಡು ಹೋಗಕ್ಕೆ. ಎಷ್ಟು ಜನ ಬಂದಿ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಅವ್ರು ಬರುವಾಗ ಈ ಜನ ನೋಡ್ಬಿಟ್ರು. ಆಗ ಅಲ್ಲಿರೋ ಕೆಲವು ಜನರಿಗೆ ಮೋಶೆ ಮೇಲೆ ಕೋಪ ಬಂತು. ಆಗ ಸಾಮಾನ್ಯ ಇದು ಆಗೋ ವಿಷಯನೇ, ನಾವು ಯಾರು ಬೈಯೋಕ್ಕಾಗಲ್ಲ. ಏನಂತ ಕೋಪ ಬಂತು ಅವ್ರಿಗೆ? ಮೋಶೆ, ನಾವು ಅಲ್ಲಿ ಇದ್ದಿದ್ರೆ ಗುಲಾಮಾಗಿ ಇದ್ದಿರ್ಬೋದು, ಪರವಾಗಿಲ್ಲ, ನಮ್ಗೆ ಊಟ ಸಿಗ್ತಾ ಇತ್ತು, ನಮ್ಮ ಪ್ರಾಣ ಸಂಕಟ ಬರೋದಿಲ್ಲಲ್ಲ, ನಾವು ಬದುಕಿರ್ಬೋದಲ್ಲ. ಈಗ ನೀನ್ ಮಾಡಿದ್ದಕ್ಕೆ ಏನಾಯ್ತು, ನಮ್ಗೆ ಸಾವು ಬಂತು. ಈಗ ಅವ್ನು ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾನೆ, ಖಂಡಿತ ಅವನು ಇನ್ನೂ ಹೆಚ್ಚಾಗಿ ಕಷ್ಟ ಕೊಡ್ತಾನೆ. ಇದು ಬಿಡಿ, ಮೋಶೆಗೆ ಏನ್ ಚಿಂತೆ ಆಗಿರ್ತದೆ. ಈಗ ಜನರನ್ನ ಅಷ್ಟು ಹಿಂಸೆ ಕೊಡಲ್ಲ, ಕಾರಣ ನಾನೇ ನಡ್ಸ್ಕೊಂಡು ಆಚೆ ಕರ್ಕೊಂಡು ಬಂದಿದ್ದಕ್ಕೆ ಮೋಶೆಗೆ ತುಂಬಾ ಕಷ್ಟ ಇತ್ತು. ಭಯ ಮೋಶೆಗೆ ಜಾಸ್ತಿ ಆಗ್ಬೇಕು. ಆಗ ಮೋಶೆ ನಂಬಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ, ನಮ್ಮನ್ನು ಕರ್ಕೊಂಡು ಬಂದಿರೋ ದೇವರು ಅದು ಭೂತಕಾಲ. ವರ್ತಮಾನದಲ್ಲಿ ಏನಾಗ್ತಾ ಇದೆ, ಮುಂದೆ ಬಂದು ಸಮುದ್ರ ಇದೆ, ಹಿಂದೆ ಸೈನಿಕರಿದ್ದಾರೆ. ಇದು ವರ್ತಮಾನ. ಅದಕ್ಕೆ ಹೇಳ್ತಾರೆ, ನೀವು ಸುಮ್ಮನೆ ನಿಂತ್ಕೊಂಡು ನೋಡಿ, ಏನು ಮಾಡಕ್ ಹೋಗ್ಬೇಡಿ, ನಿಂತ್ಕೊಳ್ಳೋದು ಸುಮ್ಮನೆ ನಿಂತ್ಕೊಳ್ಳಿ, ನೀವು ಇಲ್ಲೇ ನಿಂತ್ಕೊಳ್ಳಿ, ಹೆದರಿಕೆ ಬೇಡ, ಭಯ ಬೇಡ, ನಿಂತ್ಕೊಂಡು ನೋಡಿ. ದೇವರು ಹೆಂಗ್ ನಮ್ಮನ್ನು ರಕ್ಷಣೆ, ಹಂಗಾದ್ರೆ ಹೆಂಗ್ ನಮ್ಮನ್ನು ಸುರಕ್ಷಾ ಮಾಡ್ತಾರೆ ಅಂತ ಅರ್ಥ ಬಂತು. ಹಂಗಾದ್ರೆ ಸುರಕ್ಷಾ ಅಂದ್ರೆ ಏನು? ಶತ್ರುವಿಂದ ಬಿಡುಗಡೆ ಮಾಡೋದು. ಅದಕ್ಕೆ ನಮ್ಗೆ ಸುರಕ್ಷಾ ಕಾಪಾಡಿ ಇರೋದು. ರಕ್ಷಣೆ ಅಂತ ಹೇಳುವಾಗ ಖಂಡಿತ ಒಂದು ತಿಳ್ಕೊಂಡ್ಬರೋ ಪದ ಏನು? ಶತ್ರು ಇಲ್ಲದೆ ಈ ಪದನೇ ಇಲ್ಲ. ನಿಮ್ಗೆ ಶತ್ರು ಇಲ್ಲಂದ್ರೆ ರಕ್ಷಣೆ ಅಂತ ಪದನೇ ಇಲ್ಲ. ಶತ್ರು ಇದ್ರೆ ಮಾತ್ರ ರಕ್ಷಣೆ ಅಂತ ಪದ ಬರುತ್ತೆ. ಸೊ ಈಗ ಶತ್ರು ನಿಮ್ಗೆ ರಕ್ಷಣೆ ಅಂತ ಹೇಳುವಾಗ ಎಲ್ಲಿಂದ ರಕ್ಷಣೆ ಅಂತ ಬಂತು? ಈಗ ಏನಕ್ಕೆ ರಕ್ಷಣೆ ಅಂತ ಬಂತು ನೋಡಿ. ವೆರಿ ಸಿಂಪಲ್. ನೀವು ನೋಡಿ ಹೆಂಗ್ ದೇವ್ರು ನಮ್ಮನ್ನು ರಕ್ಷಣೆ ಮಾಡ್ತಾರಂತ. ಆ ರಾತ್ರಿಯಲ್ಲಿ ಏನಾಯ್ತು, ದೇವ್ರ ಅದ್ಭುತದಿಂದ ಇವನ್ನು ಕೆಂಪು ಸಮುದ್ರ ದಾಟಿಸ್ಬಿಟ್ರು. ದಾಟಿದ್ಮೇಲೆ ಏನ್ ಹೇಳ್ತಿದಾರೆ ನೋಡಿ, 15:2. ಇದು ಉತ್ತರ, ಅದು 15:2. ನನ್ನ ಬಲವು ಕೀರ್ತನೆಯು ಯಾಹುವೆ. ನೋಡಿ, ನಂದು ಬಲ ಶಕ್ತಿ ಎಲ್ಲ ನಾನು ಬರೀ ಯೆಹೋವ ದೇವ್ರನ್ನ ಮಾತ್ರ ನಂಬ್ತೇನೆ. ನಾವು ಬೇರೆ ನನ್ನ ಧೈರ್ಯ, ಅದು ಮೋಶೆ ಅವ್ರ ಬಗ್ಗೆ ಹೇಳ್ತಿದ್ರು ಇಸ್ರೇಲ್ ಜನರಿಗೆ. ನೋಡಿ, ನಾನು ನಂಬಿದ್ದೆ, ನನ್ಗೆ ಗೊತ್ತಿತ್ತು ಅವ್ರು ಹಿಡ್ಕೊಂಡು ಹೋಗೋಕ್ ಬಿಡಲ್ಲ ದೇವ್ರು, ನಾವು ವಾಪಸ್ ಐಗಿಪ್ಟ್ಗೆ ಹೋಗಲ್ಲ, ಕಾರಣ ನನಗೆ ಹೇಳಿರೋ ದೇವ್ರು ಖಂಡಿತ ಬಿಡುಗಡೆ ಮಾಡ್ತಾರೆ ಅಂತ ಮೋಶೆಗೆ ಮಾತ್ರ ನಂಬಿಕೆ ಇತ್ತು ಅಲ್ಲಿ. ಅದಕ್ಕೆ ಮೋಶೆ ಬಂದು ಹಾಡಾಡ್ತಿದ್ದಾರೆ, ಈ ದೇವರೇ ನನಗೆ ಬಲ. ಯಾಕೆ? ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮಗೆ ಅಂತ ಹೇಳಿಲ್ಲ, ಆತನಿಂದ ನನಗೆ ಅಂತ ಹೇಳ್ತಿದ್ದಾರೆ ಮೋಶೆ. ನಮಗೆ ಅಂತ ಹೇಳಿರ್ಬೇಕು ನೋಡಿ. ರಕ್ಷಣೆ ಒಂದ್ ಸಭೆಯಲ್ಲಿ ಕೂತಿರುವ ನಮಗೆ ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಬ್ರು ನನಗೆ ಅಂತಾನೆ ಹೇಳ್ಬೇಕು. ಅಲ್ಲಿ ಆಲ್ರೆಡಿ ಬಂದಿರೋದು ಎಲ್ಲರೂ ಏನು, ಒಂದ್ ಜಾಗದಿಂದ ಎಲ್ಲರೂ ಕೆಂಪು ಸಮುದ್ರ ದಾಟಿ ಸುರಕ್ಷಿತವಾಗಿ ಫಾರೋನ್ ಕೈ, ಅವನು ಎಲ್ಲ ರಥಗಳು ಸೈನಿಕರು ಎಲ್ಲರೂ ಮುಳುಗೋಗ್ಬಿಟ್ರು. ಈಗ ಇವ್ರಿಗೆ ಧೈರ್ಯ ಇದೆ. ಈ ಧೈರ್ಯದಲ್ಲಿ ಸಮುದ್ರದ ಆ ಕಡೆ ನಿಂತ್ಕೊಂಡು ಏನಂತ ಹೇಳಿರ್ಬೇಕು ಮೋಶೆ? ನಮಗೆ ರಕ್ಷಣೆ ಅಂತ ಹೇಳಿರ್ಬೇಕು ನೋಡಿ.
ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಅವ್ರು ನನಗೆ ಅಂತ ಮಾತ್ರ ಹೇಳಿದ್ರು. ಯಾರು ನಮ್ಗೆ ಅಂತ ಯಾಕೆ ಹೇಳಿ? ತಪ್ಪಾಗಿಲ್ವಾ? ನಮಗೆ ಅಂತ ಹೇಳಿಲ್ಲ ಅವರು, ನನಗೆ ಅಂತ ಮಾತ್ರ ಹೇಳಿದ್ರು. ಕಾರಣ ಅಲ್ಲಿ ವಿಷಯ ಬೇರೆ ಇದೆ. ಕಾರಣ ಮೋಶೆಗೆ ಗೊತ್ತಿತ್ತು ಅವ್ರಿಗೇನೆ ತುಂಬಾ ಹಿಂಸೆ ಬರ್ತದೆ ಅಂತ. ಅದಕ್ಕೆ ಆ ಹಿಂಸೆ ಯೋಚನೆ ಮಾಡುವಾಗ ಆದ್ದರಿಂದ ದೇವ್ರು ನನಗೆ ಕಾಪಾಡಿದಾರೆ ಅಂತ ಬೇರೆ ಮೋಶೆಗೆ ಮಾತ್ರ ಹೇಳೋಕ್ಕಾಗೋದು, ಬೇರೆ ಯಾರಿಗೂ ಹೇಳೋಕ್ಕಾಗ, ಇವನ್ ಆರೋನ್ಗೂ ಹೇಳೋಕ್ಕಾಗಲ್ಲ. ಇವರೆಲ್ಲ ಕೈ ಬಿಟ್ಬಿಡ್ತಾರೆ ಕೊನೆಗೆ. ದೇವ್ರೇ ಇವ್ರ ಅರ್ಸ ನನಗೇನು ಗೊತ್ತಿಲ್ಲ, ಎಲ್ಲ ಈತನೇನೆ, ನಾವು ಸುಮ್ಮನೆ ಇದ್ದೀವಿ, ಈತನೇ ಬಂದು ನಮ್ಮನ್ನು ಎಲ್ಲೋ ಮೇಜ ಊರಿಂದ ಬಂದ್ರು, ಯಾರು ದೇವ್ರು ಅಂತ ಹೇಳ್ಬಿಟ್ಟು ನಮ್ಮನ್ನು ಹಿಂಗೆ ಹೇಳಿದ್ರು, ನಾವು ನಂಬಿಟ್ಟಿದ್ದೀವಿ, ಅಯ್ಯೋ ತಪ್ಪಾಯ್ತಂತ ಎಲ್ಲ ಮೋಸ ಮೇಲೆ ಆಗ್ಬಿಡ್ತಾರೆ ಈ ಜನ. ಅದಕ್ಕೆ ಮೋಶೆಗೆ ಅದು ಗೊತ್ತಿದೆ, ಅದಕ್ಕೆ ಮೋಶೆ ಹೇಳ್ತಿದ್ದಾರೆ ನನಗೆ ಬಂದಿರೋ ರಕ್ಷಣೆ ಅಂತ. ಇದು ಭವಿಷ್ಯ ಕಾಲ. ಅವ್ರು ಫಸ್ಟ್ ನಿಂತಿರುವಾಗ ಇದು ಭವಿಷ್ಯ ಕಾಲದಲ್ಲಿ ನಡಿಬೇಕಾಗಿರೋದು. ಇವಾಗ ರಕ್ಷಣೆ ಅಂತ ಹೇಳೋದಾಯ್ತು, ಈ ರಕ್ಷಣೆ ಅಂತ ಹೇಳೋದು ಈಗ ಭೂತಕಾಲವಾಯ್ತು, ವರ್ತಮಾನ ಕಾಲನೂ ಇಲ್ಲ, ಭೂತಕಾಲ. ಕಾರಣ ಇದೇ ರಕ್ಷಣೆ ಅವ್ರಿಗೆ ಈಗ ಇನ್ನು ಪೂರ್ತಿ ಸಿಕ್ಕಿಲ್ಲ. ಅವ್ರಿನ್ನು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮೇದರ್ ಬರ್ತಾರೆ, ಅಮೇರಿಕರು ಬರ್ತಾರೆ, ಅಲ್ಲಿ ಕಾನಾನ್ ಊರವ್ರು ಬರ್ತಾರೆ, ಇನ್ನೂ ರಕ್ಷಣೆ ಸಿಕ್ಕಿಲ್ಲ ಅವ್ರಿಗೆ. ಬಟ್ ಎಲ್ಲಿಂದ ರಕ್ಷಣೆ ಬಂತು? ಅವ್ರ ಭೂತಕಾಲದಲ್ಲಿ ಐಗುಪ್ತ ಮಾತ್ರ ರಕ್ಷಣೆ ಬಂತು. ಬಟ್ ವರ್ತಮಾನ ಕಾಲದಲ್ಲಿ ಅರಣ್ಯದಿಂದ ಕಾನಾನ್ ಊರಿಗೆ ಸೇರೋ ತನಕ ಅವ್ರಿಗೆ ರಕ್ಷಣೆ ಬಂದಿಲ್ಲ. ಆಮೇಲೆ ಇನ್ನು ಅದು ಭವಿಷ್ಯ ಕಾಲ. ಕಾನಾನ್ ಊರಲ್ಲಿ ಬಂದ್ಬಿಟ್ಟು ಅಲ್ಲಿರೋದೆಲ್ಲ ಜನನ ಓಡಿಸಿ ಅಲ್ಲಿ ಸುರಕ್ಷಿತವಾಗಿ ಇದ್ದರೆ ಮಾತ್ರ ಈಜ ಜನ ಕೇಳೋಕೆ ಆಗುತ್ತೆ ನಮ್ಗೆ ರಕ್ಷಣೆ ಸಿಕ್ತು ಅಂತ. ಸೊ ರಕ್ಷಣೆ ಅಂತ ಒಂದು ಪದ ಹೇಳುವಾಗ ನಾವು ಯಾವಾಗಲೂ ತಿಳ್ಕೊಳ್ಬೇಕಾಗಿರೋದು ಅದ್ರ ಜೊತೆಯಲ್ಲಿ ಶತ್ರು ಯಾರಂತ. ಶತ್ರು ಎಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಸೊ ನಾವು ಎಲ್ಲಿಂದ ಬಿಡುಗಡೆ ಹೊಂದ್ಬೇಕಂತ ಒಂದು ಪ್ರಶ್ನೆ, ನಾವು ಯಾರ ಕೈಯಿಂದ ಬಿಡುಗಡೆ ಹೊಂದ್ಬೇಕಂತ ಒಂದು ಆಗಿದೆ. ಈಗ ಇಸ್ರೇಲ್ ಜನ ನನ್ನ ಜನರು, ಅವ್ರು ನನ್ನನ್ನು ಕೀರ್ತಿ ಮಾಡಬೇಕು. ಹಾಗಾದ್ರೆ ರಕ್ಷಣೆ ಏನಕ್ಕೆ ಹೊಂದಬೇಕಂತ ಇದೆ. ಮತ್ತು ಅವ್ರಿಗೆ ಯಾರ ಮುಖಾಂತರ ಬಂತು ರಕ್ಷಣೆ? ಮೋಶೆ ಮುಖಾಂತರ ಬಂತು. ಹಾಗಾದ್ರೆ ನಮ್ಗೆ ಯಾರ ಮುಖಾಂತರ ರಕ್ಷಣೆ ಬರ್ತದೆ ಅಂತ ಬರ್ತದೆ. ಸುಮಾರು ನಾವು ಏನ್ ಮಾಡಿದ್ರು ದೇವರಲ್ಲಿ, ಹೌ, ಸೊ ಒಂದು 5 ಹೌ, ವೈ, ಹೌ, ಹೂ, ಹೂಮ್, ಇದೆಲ್ಲ ನಾವು ಪ್ರಶ್ನೆಗಳು ಕೇಳಬೇಕು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ದೇವ್ರು ಕರೆದಿರೋದು ಏನ್ ಅರ್ಥದಲ್ಲಿ, ಏನ್ ರಕ್ಷಣೆ ಹೊಂದೋಕ್ ನಾವು ಕರೆದಿರೋದು. ಹಳೆ ಒಡಂಬಡಿಕೆಯಲ್ಲಿ ಇರೋ ರಕ್ಷಣೆ ಹೊಂದೋಕಲ್ಲ ದೇವ್ರು ನಮ್ಮನ್ನು ಕರ್ತನನ್ನು ಕಳಿಸ್ಬಿಟ್ಟು ನಮ್ಮನ್ನು ಕರೆದಿರೋದು. ಆ ರಕ್ಷಣೆನೇ ಬೇರೆ, ಹೊಸ ಒಡಂಬಡಿಕೆಯಲ್ಲಿ ಹೇಳಿರೋ ರಕ್ಷಣೆನೇ ಬೇರೆ. ಬಟ್ ಎಲ್ಲಿ ಪದ ಬಂದ್ರೂ ಸುರಕ್ಷಾ ಅಂತ ಒಂದು ಅರ್ಥ ಇದೆ. ಸುರಕ್ಷಾ ಅಂದ್ರೆ ಏನಂತ ಬಂತು? ನಮ್ಗೆ ಶತ್ರು ಇರುವಾಗ ಸುರಕ್ಷಾ ಇಲ್ಲ. ಸೊ ನಮ್ಗೆ ಶತ್ರು ಅಂತ ಇರುವಾಗ ಅವನ ಶಕ್ತಿಯಿಂದ, ಅವನು ಇಟ್ಟಿರೋ ಜಾಗದಿಂದ, ಅವನ ಕೈಯಿಂದ ನಾವು ಬಿಡುಗಡೆ ಹೊಂದ್ಬೇಕಂದ್ರೆ ನಮ್ಗೆ ಸುರಕ್ಷಾ. ಹಾಗಾದ್ರೆ ನಮ್ಗೆ ಮರಣ ಇದ್ರೆ ನಾವು ಮರಣದಿಂದ ರಕ್ಷಣೆ ಹೊಂದಿಲ್ಲ. ನಮ್ಗೆ ಸೈತಾನ ಭಯ ಇದ್ರೆ ನಮ್ಗೆ ಇನ್ನೂ ಸೈತಾನದಿಂದ ರಕ್ಷಣೆ ಬಂದಿಲ್ಲ. ನೀವು ದೇವ್ರ ನಂಬಿಟ್ಟು ಸೈತಾನ ಏನ್ ಮಾಡ್ಬಿಡ್ತಾನೆ, ಸೈತಾನ ಏನ್ ಮಾಡ್ಬಿಡ್ತಾನೆ, ಆಗ ನಾವೇನ್ ಅರ್ಥ? ದೇವ್ರ ನಂಬಿ ನಾವು ಸೈತಾನ್ ಎದುರ್ತಾ ಇರುವಾಗ ನಮ್ಗೆ ಇನ್ನು ಸೈತಾನ್ ಕೈಯಿಂದ ರಕ್ಷಣೆ ಬಂದಿಲ್ಲ ಅಂತ ಅರ್ಥ. ಸೊ ನಾವು ಬೈಬಲ್ ಕೀರ್ತಿ ರಕ್ಷಣೆ ಹೊಂದೋನು, ಕೊನೆ ತನಕ ನಿಂದೋನು. ಅದ್ ಮಾತ್ರ ಇಲ್ಲ, ಏನು ನಿಮ್ಮ ರಕ್ಷಣೆಗಳು ಕಾಪಾಡಿ. ಹಾಗಾದ್ರೆ ಏನು? ನಾವು ಬಂದಿದ್ದೀವಿ, ಅದು ನಮಗೆ ಭೂತಕಾಲ ಆಯ್ತು. ನಾವೀಗ ನಂಬ್ತಾ ಇದ್ದೀವಿ, ಇದು ನಮ್ಗೆ ವರ್ತಮಾನ ಕಾಲವಾಯ್ತು. ನಮ್ಗೇನು ಬರಬೇಕು ರಕ್ಷಣೆ, ಅದು ಭವಿಷ್ಯ ಕಾಲವಾಯ್ತು. ಸೊ ಭವಿಷ್ಯ ಕಾಲ ನಮ್ಗೆ ವರ್ತಮಾನ ಆಗೋ ತನಕ ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳೋಕ್ಕೂ ಆಗಲ್ಲ. ಅಷ್ಟು ಕಾಲ ನಾವು ಪ್ರಯತ್ನ ಮಾಡಿಕೊಂಡು ನಾವು ಸತ್ಯದಲ್ಲಿ ಕೊನೆ ತನಕ ನಿಂತ್ಕೊಂಡ್ರೆ ಮಾತ್ರ ರಕ್ಷಣೆ ಹೊಂದೋದು. ಬಂದಾಗಿದೆ, ಎಲ್ಲ ಬಂದಿದೆ, ಬಂದ್ಬಿಟ್ರು ಆಯ್ತಂತ ಇಲ್ಲ. ನಾವಿನ್ನೂ ಅದಕ್ಕೆ ಪ್ರಯತ್ನ ಮಾಡ್ತಾನೆ ಇರಬೇಕು. ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಭಯ ಇದೆ, ನಾಳೆ ನನಗೆ ಮರಣ ಇದ್ರೆ ನಾಳೆ ತನಕ ನಂಬಿಕೆಸ್ನಾಗಿರ್ಬೇಕು. ಇವತ್ತು ನಂಬಿಕೆ ಇದ್ಕೊಂಡು ನಾಳೆ ನಾನು ಯಾಮಾರು ಹೋಗ್ಬೋದು. ಅದಕ್ಕೆ ಮರಣ ಬರೋ ಪೌಲದೇ ಹೇಳಿದ್ರು, ನಾನು ಒಳ್ಳೆ ಹೋರಾಟ, ನಂಬಿಕೆ ಕಾಪಾಡಿದ್ದೀನಿ, ನಾನೆಲ್ಲ ಮುಗಿಸಿದ್ದೀನಿ. ಯಾವಾಗ ಸಾವತ್ರ ಬಂತು ಅವ್ರಿಗೆ ಸಾಯುವಾಗ ಹೇಳ್ತಾರೋ ಮಾತು ಬಿಡೋದು. ಸೊ ಈ ತರ ನಾವು ರಕ್ಷಣೆದ ಬಗ್ಗೆ ನಾವಿನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಸೊ ರಕ್ಷಣೆ ಎಷ್ಟೆಷ್ಟು ಟೈಪ್ ಇದೆ, ಕಾಮನ್ ಅಂತ ಹೇಳುವಾಗ ಏನ್ ಅರ್ಥ ಇತ್ತು, ಅತಿ ಪರಿಶುದ್ಧ ಅಂತ ಹೇಳುವಾಗ ಏನ್ ಅರ್ಥ ಇತ್ತು, ಎಲ್ಲರಿಗೂ ರಕ್ಷಣೆ ಒಂದೇ ತರ ಇಲ್ಲ. ನಮ್ಮ ಕರ್ತನ ಹೇಳಿದ್ರು ಫಲಗಳು 30 ಇದೆ, ಫಲಗಳು 60 ಇದೆ, ಫಲಗಳು 100 ಇದೆ. ಸೊ ದೇವಜನರೇ, ಎಲ್ಲ ರಕ್ಷಣೆ ಸುರಕ್ಷಾ ಅಂತಾನೆ. ಎಲ್ಲಿಂದ ಸುರಕ್ಷಾ ಅಂತ ನೋಡ್ಬೇಕು, ಎಲ್ಲಿಗೆ ನಮ್ಮನ್ನು ಕರೆದೀವಿ ಅಲ್ಲಿರೋ ಶತ್ರು ಯಾರಂತ ನೋಡ್ಬೇಕು. ಇಲ್ಲೊಂದು ಐಗುಪ್ತಲ್ಲಿ ಒಂದು ಶತ್ರು ಇದ್ರು, ಕಾನಾನಲ್ಲಿ ಬೇರೊಂದು ಶತ್ರು ಇದೆ ಇಸ್ರೇಲ್ ಜನರಿಗೆ.
ಇದೇ ತರ ನಾವ್ ಇಲ್ಲಿ ಬಿಟ್ಟು ಹೋಗ್ತಾ ಇದೀವಿ, ಬಟ್ ನಾವು ಹೋಗೋ ಜಾಗದಲ್ಲಿ ಎಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಶತ್ರು ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅವ್ರಿಗಿತ್ತು ನೋಡಿ, ಅದೇ ತರ ನಮಗೂ ಇರ್ತದೆ. ಸೊ ನಾವು ಪರಲೋಕಕ್ಕೆ ಹೋಗುವಾಗ ನಾವು ಹೋಗೋ ಪರಲೋಕದಲ್ಲಿ ನಮ್ಗೆ ಶತ್ರು ಇದ್ರೆ ನಾವು ಅದನ್ನ ಇಲ್ಲೇ ಗೆಲ್ಬೇಕು. ಅದು ನಮ್ಗೆ ವರ್ತಮಾನ ಆಗಲೇ ಬೇಕು. ಆಮೇಲೆ ನಮ್ಗೆ ಭೂತಕಾಲ ಆಗುವಾಗ ನಮ್ಗೆ ರಕ್ಷಣೆ ಹೊಂದಿದೀವಿ ಅಂತ ಅರ್ಥ. ಸೊ ಈ ಸತ್ಯವನ್ನು ಕೇಳ್ತೇವೆ ಎಲ್ಲ ಜನರು ದೇವ್ರ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ತರಗತಿಯನ್ನು ನಾವು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಡೀಟೇಲ್ ಆಗಿ ಏನ್ ಮಾಡಬೇಕು, ಏನೇನು ನಮ್ಮ ಶತ್ರು ಬಗ್ಗೆ ನಾವು ತಿಳ್ಕೊಳ್ಬೇಕು, ರಕ್ಷಣೆ ಹೇಗ್ ಬರ್ತದೆ, ಯಾವ ಸಮಯದಲ್ಲಿ ಬರ್ತದೆ, ಯಾರ ಮುಖಾಂತರ ಬರ್ತದೆ, ಏನಕ್ಕೆ ಉದ್ದೇಶ, ಇದೆಲ್ಲ ನಾವು ಆನ್ಸರ್ ಮಾಡುವಾಗ ನಮ್ಮ ಅಭಿವೃದ್ಧಿ ನಮ್ಗೆ ಬಂದೇ ಬರ್ತದೆ. ದೇವರು ನಮ್ಮನ್ನು ಸಹಾಯ